ಈ ಮ್ಯಾಪ್ ಅಲ್ಲಿ ನೀವು ಇನ್ನೊಂದೇನು ಅಬ್ಸರ್ವ್ ಮಾಡಬಹುದು ಅಂದ್ರೆ ಈ ಸಿಗಳದಾವ್ ನೋಡಿ, ಇಲ್ಲಿ ಮೆಡಿಟೇರಿಯನ್ ಸಿ ಇದೆ ಹೌದಾ, ಇಲ್ಲಿ ಬ್ಲಾಕ್ ಸಿ ಇದೆ, ಇಲ್ಲಿ ಕ್ಯಾಸ್ಪಿಯನ್ ಸಿ ಇದೆ, ಇಲ್ಲಿ ಬಾಲ್ಟಿಕ್ ಸಿ ಇದೆ, ಇಲ್ಲಿ ನಾರ್ತ್ ಸಿ ಇದೆ. ಈ ಸಿಗಳನ್ನ ನಾರ್ತ್ ಟು ಸೌತ್ ಕೇಳುವ ಸಾಧ್ಯತೆ ಇರ್ತದೆ. ಈಗ ನಮ್ ಕರ್ನಾಟಕ ರಿಲೇಟೆಡ್ ಇನ್ನು ಯಾವ್ಯಾವ ಬೇರೆ ಬೇರೆ ಡಿಸ್ಪ್ಯೂಟ್ಸ್ ಅದಾವೆ. ಫಾರ್ ಎಕ್ಸಾಂಪಲ್ ಕೇರಳ ಜೊತೆ ನಮ್ದು ಏನ್ ಡಿಸ್ಪ್ಯೂಟ್ಸ್ ಇದೆ, ಮಹಾರಾಷ್ಟ್ರ ಜೊತೆ ಏನ್ ಡಿಸ್ಪ್ಯೂಟ್ಸ್ ಇದೆ, ಎಡದ ಜೊತೆ ನಮ್ದು ಯಾವ್ದು ತಮಿಳ್ನಾಡು ಜೊತೆ ಏನ್ ಡಿಸ್ಪ್ಯೂಟ್ಸ್ ಇದೆ, ಗೋವಾ ಜೊತೆ ಏನ್ ಡಿಸ್ಪ್ಯೂಟ್ಸ್ ಇದೆ, ಇದನ್ನ ಅಧ್ಯಯನ ಮಾಡೋ ಪ್ರಯತ್ನ ಮಾಡಿ. ಯೋಗ ಎಂದ್ರೇನು, ಯೋಗದ ಯಾಕೆ ನಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಇದೆ, ಈ ಯೋಗ ಜೊತೆಗೆ ಬೇರೆ ಯಾವ ತತ್ವಶಾಸ್ತ್ರ ನಮ್ಮ ಹತ್ರ ಇದೆ, ಅವೊಂದು ಬೇಸಿಕ್ಸ್ ಆಗಿ ಏನು ನೋಡಿ ನಾನು ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡೋಣ. ಓಕೆ, ಇನ್ನೊಂದು ಮುಂದೋಗಿ ಏನ್ ಕ್ವಶನ್ಸ್ ಕೇಳ್ಕೊಂಡಿದ್ದಾನಂದ್ರೆ, ಈ ವಿಧಾನಸಭೆಯ 224 ಸ್ಥಾನಗಳಲ್ಲಿ SC/ST ಗಳಿಗೆ ಯಾವ ಕ್ಷೇತ್ರಗಳು ಎಷ್ಟು ಕ್ಷೇತ್ರಗಳು ಮೀಸಲದಾವೆ ಮತ್ತು ST ಗಳಿಗೆ ಎಷ್ಟು ಕ್ಷೇತ್ರಗಳು ಮೀಸಲದಾವೆ, ಅವು ಯಾವ್ಯಾವು. ಹಲೋ ಆಫೀಸರ್ಸ್, ವೆಲ್ಕಮ್ ಟು ನಮ್ಮ KPSC. ಇಂದಿನ ತರಗತಿಯಲ್ಲಿ ನಾವು ಆಪರೇಷನ್ ಯಶಸ್ಸಿನ ಪ್ರಚಲಿತ ಘಟನೆಗಳನ್ನು ಕುರಿತು ಡಿಸ್ಕಸ್ ಮಾಡೋಣ. ಇಂದಿನ ತರಗತಿಯಲ್ಲಿ ನಾವು 22/6/2025 ಕರೆಂಟ್ ಅಫೇರ್ಸ್ ಕುರಿತು ಡಿಸ್ಕಸ್ ಮಾಡೋ ಪ್ರಯತ್ನ ಮಾಡೋಣ. ಅಷ್ಟೇ ಅಲ್ಲದೆ ಇದರ ಮುಂದುವರಿದ ಪಾಠ ಆಗಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಮುಂದಿನ ತಿಂಗಳಿಂದ ನಾವು ಆಪರೇಷನ್ ಯಶಸ್ಸು ಅವನ್ನ ಇದರ ಪಾಠ ಆಗಿ ನಾವು 70 ಡೇಸ್ ಪ್ರೋಗ್ರಾಮ್ ಅನ್ನ ನಾವು ರಿವಿಷನ್ ಮಾಡೆಲ್ ಅನ್ನ ತರ್ತಾ ಇದೀವಿ. ಅದ್ರ ಕೂಡ ನೀವು ಪಾಠ ಆಗ್ಬಹುದು. ಇದನ್ನ ಕಂಟಿನ್ಯೂಸ್ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಇಂದಿನ ಮೊಟ್ಟ ಮೊದಲ ಕರೆಂಟ್ ಅಫೇರ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ನೋಡಿ, ಯುರೋಪಿಯನ್ ಒಕ್ಕೂಟ ಅಂತ ಒಂದು ನ್ಯೂಸ್ ಅಲ್ಲಿ ಬಂದಿದೆ. ಇದು ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಏನಾಗಿದೆ ಅಂದ್ರೆ, ಇಸ್ರೇಲ್ ಮತ್ತು ಇರಾನ್ ಏನು ಸಂಘರ್ಷ ನಡೀತಾ ಇದೆ. ಇದನ್ನ ನಾವೇನ್ ಮಾಡ್ತಾ ಅದರ ಈ ಇರಾನ್ ನಿಂದ ಭಾರತನ ಕರೆದು ಆಪರೇಷನ್ ಸಿಂಧು ಎಂಬ ನಾವು ಕಾರ್ಯಾಚರಣೆಯನ್ನ ನಾವು ಹಮ್ಮಿಕೊಂಡಿವಿ. ಅದೇ ರೀತಿ ಏನ್ ಮಾಡಿದೆ ಅಂದ್ರೆ, ಯುರೋಪಿಯನ್ ಯೂನಿಯನ್ ಕೂಡ ಏನ್ ಮಾಡಿದೆ ಅಂತಂದ್ರೆ, ತನ್ನ ಸದಸ್ಯ ರಾಷ್ಟ್ರಗಳನ್ನ ತಮ್ಮ ತಾಯ್ನಾಡಿಗೆ ಕರೆದುಕೊಂಡು ಹೋಗಲು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದೆ. ಇದು ನಿಮಗೆ ಬೇಸಿಕ್ಸ್ ಗೊತ್ತಿರ್ಲಿ, ಹೌದಾ. ಇದು ಮುಂದುವರೆದ ಏನಾಗಿದೆ ನಿನ್ನೆ ಟಾಪಿಕ್ ಅಲ್ಲಿ ಏನ್ ಮಾಡಿ, ನಿನ್ನೆ ಅದಕ್ಕಿಂತ ಮುಂದೆ ನಾನು ಏನ್ ಮಾತಾಡಿದ್ದೀನಿ ಅಂತಂದ್ರೆ, ಈ ಇಸ್ರೇಲ್ ಮತ್ತು ಇರಾನ್ ಇಶ್ಯೂ ಎದಕ್ಕಿದೆ, ಅದು ರೆಡ್ ಸಿ ಬಿಕ್ಕಟ್ಟು ಅಂದ್ರೆ ಏನು, ಅಥವಾ ರೆಡ್ ಸಿ ಕ್ರೈಸಿಸ್ ಅಂದ್ರೆ ಏನು, ಅದರ ಪರಿಹಾರವಾಗಿ ನಾವು ಇಂಡಿಯನ್ ಮಿಡಿಲ್ ಈಸ್ಟ್ ಕಾರಿಡಾರ್ ಅನ್ನು ಮಾಡ್ತಾ ಇದ್ದೀವಿ, ಅದು ಅಂದ್ರೆ ಏನು, ಜೊತೆಗೆ ಈ ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನ ಇರಾಕ್ ಬ್ಲಾಕ್ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದೆ. ಸ್ಟೇಟ್ ಆಫ್ ಹಾರ್ಮೋಸ್ ಯಾವುದ್ರ ನಡುವೆ ಕಂಡು ಬರ್ತದೆ, ಅವೆಲ್ಲವನ್ನು ಕುರಿತು ನಾವೇನ್ ಮಾಡ್ಕೊಂಡಿವಿ ಡಿಸ್ಕಸ್ ಮಾಡ್ಕೊಂಡಿವಿ. ಇಂದಿನ ತರಗತಿಯಲ್ಲಿ ಇನ್ನೂ ನ್ಯೂಸ್ ಅಲ್ಲಿ ಇರುತ್ತೆ, ಇದರ ಪಾರ್ಟ್ ಆಗಿ ನ್ಯೂಸ್ ಅಂತ EU ಬಗ್ಗೆ ಕುರಿತು, ಯುರೋಪಿಯನ್ ಯೂನಿಯನ್ ಕುರಿತು ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡೋಣ. ಹಾಗಾದ್ರೆ ಯುರೋಪಿಯನ್ ಯೂನಿಯನ್ ಯಾವಾಗ ರಚನೆ ಆಯ್ತು ಅಂತ ತೆಗೆದುಕೊಂಡು ನೋಡಿದಾಗ, ಯುರೋಪಿಯನ್ ಯೂನಿಯನ್ ಏನಾಗತ್ತಂದ್ರೆ 1993ರಲ್ಲಿ ರಚನೆ ಆಗತ್ತೆ. ಇದು ಏನಿದೆ ಯುರೋಪಿಯನ್ ಯೂನಿಯನ್ ಅಂತಂದ್ರೆ, ಇದು ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಆರ್ಗನೈಸೇಷನ್ ಇದು. ಅಂದ್ರೆ ಯುರೋಪಿಯನ್ ಯೂನಿಯನ್ ಕಂಡು ಬರುವಂತಹ ಆ ರಾಷ್ಟ್ರಗಳ ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲು ನಾವು ಈ ಸಂಘಟನೆ ರಚನೆ ಮಾಡ್ಕೊಂಡಿದ್ದಾರೆ. ಇದರ ಟೋಟಲ್ ಎಷ್ಟು ಸದಸ್ಯ ರಾಷ್ಟ್ರಗಳದಾವೆ ಅಂದ್ರೆ 27 ಸದಸ್ಯ ರಾಷ್ಟ್ರಗಳದಾವೆ ಯುರೋಪಿಯನ್ ಯೂನಿಯನ್ಗೆ. ಮೊದಲು 28 ಇತ್ತು. ಆದ್ರೆ ಇದರಿಂದ ಏನಾಗಿದೆ ಅಂದ್ರೆ, UK ಅಥವಾ ಬ್ರಿಟನ್ ಏನ್ ಮಾಡಿದೆ, ಎಕ್ಸಿಟ್ ಆಗಿದೆ. ಈ ಎಕ್ಸಿಟ್ ಆಗಿದ್ದನ್ನ ನಾವೇನ್ ಕರಿತೀವಿ, ಬ್ರೆಕ್ಸಿಟ್ ಅಂತ ನಾವು ಕರಿತೀವಿ. ಬ್ರೆಕ್ಸಿಟ್ ಸಾಕಷ್ಟು ನ್ಯೂಸ್ ಅಲ್ಲಿ ಇತ್ತಿದ್ದು ಮೊದಲು. ಈಗ ಏನಾಗಿದೆ ಅಂದ್ರೆ, UK ಹೊರಗೆ ಹೋಗಿದ್ರೆ 27 ಮೆಂಬರ್ಸ್ ಗಳಾಗಿದ್ದಾರೆ. ಇಷ್ಟು ನಿಮಗೆ ಬೇಸಿಕ್ಸ್ ಗೊತ್ತಿರಲಿ. ಎಟ್ ದ ಸೇಮ್ ಟೈಮ್ ನಾವು ಈ ಯುರೋಪಿಯನ್ ರಾಷ್ಟ್ರಗಳು ಏನ್ ಮಾಡ್ಕೊಂಡಿದ್ದಾವೆ ಅಂತಂದ್ರೆ, ಯೂರೋಝೋನ್ ಎಂಬ ಕರೆನ್ಸಿನ ಏನ್ ಮಾಡ್ಕೊಂಡಿವಿ. ಈ ಟೋಟಲ್ 27 ರಾಷ್ಟ್ರಗಳಲ್ಲಿ 19 ರಾಷ್ಟ್ರಗಳು ಸೇರಿ ಏನ್ ಮಾಡ್ಕೊಂಡಿದ್ದಾವೆ, ಯೂರೋಝೋನ್ ಎಂಬ ಕರೆನ್ಸಿಯನ್ನ ಏನ್ ಮಾಡ್ಕೊಂಡಿದ್ದೇವೆ, ಅಂತಾರಾಷ್ಟ್ರೀಯ ಕರೆನ್ಸಿಯನ್ನು ಅಳವಡಿಸ್ಕೊಂಡಿವೆ. ಇಷ್ಟು ಬೇಸಿಕ್ಸ್ ನಿಮಗೆ ಗೊತ್ತಿರಲಿ. ಒಂದು ಆರ್ಗನೈಸೇಷನ್ಸ್ ಬಾಡಿ ಬಂದಾಗ ಅದು ಯಾವಾಗ ಸ್ಥಾಪನೆ ಆಯ್ತು, ಅದರ ಉದ್ದೇಶವೇನು, ಜೊತೆಗೆ ಅದರ ಸದಸ್ಯ ರಾಷ್ಟ್ರಗಳೇನು, ಅದ್ರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದನ್ನ ನೀವೇನ್ ಮಾಡ್ಬೇಕಂದ್ರೆ ಬೇಸಿಕ್ಸ್ ಆಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡ್ಬೇಕಾಗುತ್ತೆ. ಎಟ್ ದ ಸೇಮ್ ಟೈಮ್ ಇಲ್ಲಿ ಇತ್ತೀಚೆಗೆ ಏನಾಗಿದೆ, ಯಾವ ಆರ್ಗನೈಸೇಷನ್ ನ್ಯೂಸ್ ಅಲ್ಲಿ ಇದೆ ಅಂದಾಗ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ನ್ಯೂಸ್ ಆರ್ಗನೈಸೇಷನ್ ಇದೆ. ಯಾಕಂದ್ರೆ ಇಸ್ರೇಲ್ ಏನ್ ಮಾಡ್ತಾ ಇದೆ, ಇರಾನ್ ಪರಮಾಣು ಘಟಕಗಳ ಮೇಲೆ ಏನ್ ಮಾಡ್ತಾ ಅಟ್ಯಾಕ್ ಮಾಡೋದ್ರಿಂದ ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆ ನ್ಯೂಸ್ ಅಲ್ಲಿ ಇದೆ. ಎಟ್ ದ ಸೇಮ್ ಟೈಮ್ ನಮ್ಮ ಪ್ರಧಾನಿ ಅವರು G7 ಮೀಟಿಂಗ್ ಅಟೆಂಡ್ ಮಾಡಿದ್ರು ಇತ್ತೀಚೆಗೆ ಕೆನಡಾದಲ್ಲಿ, ಅದು ನ್ಯೂಸ್ ಅಲ್ಲಿ ಇದೆ. ಅದನ್ನು ಕೂಡ ಅಧ್ಯಯನ ಮಾಡುವ ಪ್ರಯತ್ನ ಮಾಡಿ. ಎಟ್ ದ ಸೇಮ್ ಟೈಮ್ ನೋಡಿ, ಇತ್ತೀಚೆಗೆ ನಮ್ಮ ಅಹಮದಾಬಾದ್ ದುರಂತವಾಯ್ತು. ಆ ದುರಂತವನ್ನು ಸ್ಟಡಿ ಮಾಡಕ್ಕೆ ನಾವು ಭಾರತೀಯ
ವಾಯುಯಾನ ಸಂಸ್ಥೆ ಏನ್ ಮಾಡಿದ್ರೆ ನ್ಯೂಸ್ ಅಲ್ಲಿ ಇದೆ, ಅದನ್ನು ಕೂಡ ನೀವು ಮಾಡಿ ಅಂದ್ರೆ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ. ನ್ಯೂಸ್ ಅಲ್ಲಿ ಯಾವ್ಯಾವ ಆರ್ಗನೈಸೇಷನ್ಸ್ ಇದಾವೆ ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಏನ್ ಮಾಡಿ ಅಂತಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಇದ್ರಲ್ಲಿ G20 ರಾಷ್ಟ್ರಗಳು 27 ರಾಷ್ಟ್ರಗಳದಾವ ಅಂತ ಹೇಳಿದೀನಿ. ಯುರೋಪಿಯನ್ ಯೂನಿಯನ್ ಅಲ್ಲಿ 27 ರಾಷ್ಟ್ರಗಳದಾವ ಅಂತ ಹೇಳಿದೀನಿ. ಈ 27 ರಾಷ್ಟ್ರಗಳಲ್ಲಿ ನೋಡಿ ಇವೆಲ್ಲವನ್ನ ಏನ್ ಮಾಡಿದ್ರೆ 27 ರಾಷ್ಟ್ರಗಳು ಏನದಾವ ಅಂತಂದ್ರೆ ಇದರ ಸದಸ್ಯ ರಾಷ್ಟ್ರಗಳಿದಾವೆ. ಈ ಮ್ಯಾಪ್ ಅಲ್ಲಿ ನೀವು ಇನ್ನೊಂದೇನು ಅಬ್ಸರ್ವ್ ಮಾಡಬಹುದು ಅಂದ್ರೆ ಈ ಸಿಗಳದಾವ ನೋಡಿ, ಇಲ್ಲಿ ಮೆಡಿಟೇರಿಯನ್ ಸಿ ಇದೆ, ಹೌದಾ, ಇಲ್ಲಿ ಬ್ಲಾಕ್ ಸಿ ಇದೆ, ಇಲ್ಲಿ ಕ್ಯಾಸ್ಪಿಯನ್ ಸಿ ಇದೆ, ಇಲ್ಲಿ ಬಾಲ್ಟಿಕ್ ಸಿ ಇದೆ, ಇಲ್ಲಿ ನಾರ್ತ್ ಸಿ ಇದೆ. ಈ ಸಿಗಳನ್ನ ನಾರ್ತ್ ಟು ಸೌತ್ ಕೇಳುವ ಸಾಧ್ಯತೆ ಇರುತ್ತೆ. ಒಂದ್ಸಾರಿ ಕ್ವಶನ್ಸ್ ಕೇಳಿದ್ದಾನೆ ಈ ಸಿಗಳ ಮೇಲೆ ಏನಂತಂದ್ರೆ ಬಾಲ್ಟಿಕ್ ಸಿ, ಬ್ಲಾಕ್ ಸಿ, ಕ್ಯಾಸ್ಪಿಯನ್ ಸಿ ಅಂಡ್ ಮೆಡಿಟೇರಿಯನ್ ಸಿ, ನಾರ್ತ್ ಟು ಸೌತ್ ಅದ ಸೌತ್ ಟು ನಾರ್ತ್ ಏನ್ ಮಾಡೋದು ಅರೇಂಜ್ ಮಾಡಿ ಅಂತ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಅದನ್ನು ಕೂಡ ನೆನ್ಪಿಡುವ ಪ್ರಯತ್ನ ಮಾಡಿ. ಅಥವಾ ಇನ್ನೊಂದು ರೀತಿಯ ಕ್ವಶನ್ಸ್ ಕೇಳಬಹುದು, ಈಸ್ಟ್ ಟು ವೆಸ್ಟ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಕೂಡ ಇರ್ತದೆ. ಅಟ್ಲಾಂಟಿಕ್ ಸಿ, ನಾರ್ತ್ ಸಿ, ಬಾಲ್ಟಿಕ್ ಸಿ, ಬ್ಲಾಕ್ ಸಿ ಮತ್ತು ಕ್ಯಾಸ್ಪಿಯನ್ ಸಿ ಎಂಬ ಇದನ್ನು ಕೂಡ ನೀವು ಕೊಡಬಹುದು ಅಂದ್ರೆ ನಿಮ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಒಂದು ಮ್ಯಾಪ್ ಅನ್ನು ತೆಗೆದುಕೊಂಡಾಗ PYQ ಈ ಐಡಿಯಾ ನನಗೆ ಯಾಕೆ ಬರ್ತಾ ಇದೆ ಅಂತಂದ್ರೆ PYQ ಕ್ವಶನ್ಸ್ ಗಳನ್ನ ನೋಡ್ಕೊಂಡಾಗ, ಪ್ರಿವಿಯಸ್ ಇಯರ್ ಕ್ವಶನ್ ಗಳನ್ನ ನೋಡ್ಕೊಂಡಾಗ ಈ ರೀತಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಸ್ವಲ್ಪ ನೀವೇನ್ ಮಾಡಿ ಅಂತಂದ್ರೆ ಇಷ್ಟು ಬೇಸಿಕ್ಸ್ ಆದ್ರೂ ನೀವೇನ್ ಮಾಡ್ಬೇಕಾದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ. ಎಷ್ಟು ಮಾಡ್ತೀರಿ ಅಂತ ಭಾವಿಸ್ಕೊಳ್ತೀನಿ. ಸೊ ಇಷ್ಟು ಒಂದು ಏನ್ ಹೇಳಿದ್ದೇನೆ ಇವು ಬಗ್ಗೆ ನಾನು ಏನ್ ಹೇಳಿದ್ದೇನೆ ಅಂದ್ರೆ ಒಂದು ಪೊಲಿಟಿಕಲ್ ಸೆಟಪ್ ಬಗ್ಗೆ ಹೇಳಿದ್ದೇನೆ, ಯಾವಾಗ ರಚನೆ ಆಯ್ತದ್ದು. ಇನ್ನೊಂದು ಇವು ಸದಸ್ಯ ರಾಷ್ಟ್ರಗಳಲ್ಲಿ ಏನೇನು ಸಿಗಳ ಜಿಯೋಗ್ರಫಿಕಲ್ ಕಂಟೆಸ್ಟ್ ಅಲ್ಲಿ ಹೇಳಿದ್ದೇನೆ, ಅದನ್ನು ಕೂಡ ನೀವು ಕೊಡೋ ಪ್ರಯತ್ನ ಮಾಡಿ. ಅಟ್ ದ ಸೇಮ್ ಟೈಮ್ ಏನಿದೆ ಅಂತ ಯೂರೋ ಝೋನ್ ಅನ್ನು ನಾವು ಏನ್ ಮಾಡ್ಕೊಂಡಿವಿ, ಯೂರೋ ಝೋನ್ ಕೂಡ ನಾವು ಇದನ್ನ ಮಾಡ್ತಾ ಇದೀವಿ. ನಾವೇನ್ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ಏನ್ ಗೊತ್ತಾ, ನಾವು UPI ಅನ್ನ ಪ್ರಮೋಷನ್ ಮಾಡ್ತಾ ಇದೀವಿ. ಅಂತಾರಾಷ್ಟ್ರದಲ್ಲಿ 7 ರಾಷ್ಟ್ರಗಳು ಏನ್ ಮಾಡ್ಕೊಂಡಿದೆ UPI ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾವೆ. ನಾವು ಏನಪ್ಪಾ ಡಿಡಾಲರೈಸೇಷನ್ ಕಡೆ ಹೋಗ್ತಾ ಇದೀವಿ. ಅದನ್ನು ಕೂಡ ನೀವು ನೀಟಾಗಿ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಸೊ ಓಕೆ, ಇಷ್ಟು ಬೇಸಿಕ್ಸ್ ನಿಮಗೆ ಯುರೋಪಿಯನ್ ಯೂನಿಯನ್ ಬಗ್ಗೆ ಗೊತ್ತಿರಲಿ. ನೆಕ್ಸ್ಟ್ ನ್ಯೂಸ್ ನೋಡಿ, ಗಡಿ ವಿವಾದ ಉನ್ನತಾಧಿಕಾರಿಗಳ ಸಮಿತಿ ಪುನರ್ರಚನೆ. ಇಲ್ಲಿ ಏನಾಗಿದೆ, ಮಹಾರಾಷ್ಟ್ರ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಮಹಾರಾಷ್ಟ್ರ ಸರ್ಕಾರ CM ಫಡ್ನವೀಸ್ ಅವರ ಅಧ್ಯಕ್ಷಲ್ಲಿ ಹೊಸ ಏನಾಗಿದೆ ಸಮಿತಿಯನ್ನ ರಚನೆ ಮಾಡ್ಕೊಂಡಿದ್ದಾರೆ. ಈ ಸಮಿತಿ ಇದಕ್ಕೆ ರಚನೆ ಮಾಡಿದ್ದಾರೆ ಅಂದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ವಿವಾದನ ಪರಿಷ್ಕರಣೆ ಮಾಡಲು, ಅದರ ಬಗ್ಗೆ ಡಿಸ್ಕಸ್ ಮಾಡಲು ಎನ್ನುವುದು ಒಂದು ಸಮಿತಿ ರಚನೆ ಆಗಿದೆ. ಈ ಸಮಿತಿ ನ್ಯೂಸ್ ಅಲ್ಲಿ ಇದೆ ನಮಗೆ. ಇದರಿಂದ ನಮ್ ಡಿಸ್ಪ್ಯೂಟೆಡ್ ಏರಿಯಾನ ಸ್ವಲ್ಪ ನಾವು ಡಿಸ್ಕಸ್ ಮಾಡ್ತಾ ಹೋಗುತ್ತೆ. ಈ ಡಿಸ್ಪ್ಯೂಟೆಡ್ ಏರಿಯಾಕ್ಕೆ ಹೋಗೋದ ಮುಂಚಿತವಾಗಿ ನಾವು ಬೇಸಿಕ್ಸ್ ಅನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಏನ್ ಬೇಸಿಕ್ಸ್ ಅಂದ್ರೆ ಸಂವಿಧಾನದ 1ನೇ ಭಾಗದಲ್ಲಿರುವ 1ರಿಂದ 4ನೇ ವಿಧಿಗಳು ಭಾರತದ ಒಕ್ಕೂಟದ ಬಗ್ಗೆ ಕುರಿತು ಡಿಸ್ಕಸ್ ಮಾಡ್ತವೆ. ಇದು ನಮಗೆ ಗೊತ್ತಿರ್ಲಿ ಒಂದೇದು. ಎಟ್ ದ ಸೇಮ್ ಟೈಮ್ ಏನಂತಂದ್ರೆ ಈ ವಿಧಿಗಳ ಆಧಾರದ ಮೇಲೆ ನಾವು 1956 ಏನ್ ಮಾಡ್ಕೊಂಡಿವಿ, ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ಸ್ ಅನ್ನ ನಾವು ಜಾರಿಗೆ ತಂದ್ಕೊಂಡಿವಿ. ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಅನ್ನ ನಾವು ಜಾರಿಗೆ ತಂದ್ಕೊಂಡಿವಿ. ಓಕೆನಾ. ಇದ್ರ ಜೊತೆಗೆ ಏನಾಗಿದೆ ಅಂತಂದ್ರೆ ಇಲ್ಲಿ ನಿಮ್ಗೆ ಗೊತ್ತದ ಫಜಲ್ ಅಲಿ ಕಮಿಷನ್ ಜೊತೆಗೆ JVP ಕಮಿಟಿ, ನೆಕ್ಸ್ಟ್ ಏನ್ ಗೊತ್ತಾ, ಇವೆಲ್ಲ ಕುಂಜೂರು ಕಮಿಷನ್ಸ್ ಇವೆಲ್ಲ ನಿಮ್ಗೆ ಗೊತ್ತಿದೆ. ಅದು ಪೊಲಿಟಿಕಲ್ ಆಸ್ಪೆಕ್ಟ್ಸ್ ಗಳನ್ನ ಹೋಗೋದಿಲ್ಲ. ನಿಮಗೆ ಏನ್ ಗೊತ್ತಿರಲಿ 1956 ಏನಾಗುತ್ತೆ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಆಗುತ್ತೆ. ಅದ್ರ ಮೂಲಕ ಏನಾಗುತ್ತೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ 2 ರಾಜ್ಯಗಳು ರಚನೆ ಆಗ್ತವೆ. ಈ ಸಂದರ್ಭದಲ್ಲಿ ಏನಾಗತ್ತಂದ್ರೆ ಈ ಕೆಲವು ಏರಿಯಾಗಳು, ಕೆಲವು ಕರ್ನಾಟಕದ ಏರಿಯಾಗಳು ಮಹಾರಾಷ್ಟ್ರದಲ್ಲಿ ಉಳಿದುಕೊಂಡು ಬಿಡ್ತವೆ, ಕೆಲವು ಮಹಾರಾಷ್ಟ್ರದ ಏರಿಯಾಗಳು ಕರ್ನಾಟಕದಲ್ಲಿ ಉಳಿದುಕೊಂಡು ಬಿಡ್ತವೆ. ಇದು ಏನಾಗತ್ತಂದ್ರೆ ಈ ಸಮಸ್ಯೆಗೆ ಮೂಲ ಕಾರಣವಾಗಿ ಪರಿವರ್ತನೆ ಆಗ್ತದೆ. ಇದನ್ನ ನಾವು ಡಿಸ್ಪ್ಯೂಟ್ ಮಾಡಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಇದನ್ನ ರೆಸೊಲ್ಯೂಷನ್ ಮಾಡಕ್ಕೆ ನಾವೇನ್ ಮಾಡ್ತೀವಿ, 1966 ಏನ್ ಗೊತ್ತಾ ಮೆಹರ್ ಚಂದ್ ಮಹಾಜನ್ ಅವರ ಅಧ್ಯಕ್ಷತೆಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಕಮಿಟಿಯನ್ನ ಸೆಟಪ್ ಮಾಡ್ತೀವಿ, ಒಂದು ಆಯೋಗವನ್ನ ಸೆಟಪ್ ಮಾಡ್ತೀವಿ. ಈ ಆಯೋಗ ಏನ್ ಮಾಡತ್ತಂದ್ರೆ 1967 ಆಗಸ್ಟ್ಗೆ ಏನಾದ್ರು ರಿಪೋರ್ಟ್ ಅನ್ನು ಕೊಡುತ್ತೆ. ಈ ರಿಪೋರ್ಟ್ ಕೊಡುವ ಮೂಲಕ ಏನ್ ಮಾಡಿದ್ರೆ 2 ಸ್ಟೇಟ್ಗಳನ್ನ ಇದನ್ನ ಒಪ್ಪಿಕೊಳ್ಳಬೇಕೆಂಬ ಅಂಶವನ್ನು ಏನ್ ಮಾಡುತ್ತೆ, ವರದಿಯನ್ನ ಸಲ್ಲಿಸ್ತದೆ. ಇದನ್ನ ಏನ್ ಮಾಡಿ ಕರ್ನಾಟಕ ಈ ಆಯೋಗವನ್ನ ಒಪ್ಕೊಳ್ತದೆ. ಯಾವುದು ಮಹಾಜನ್ ಕಮಿಷನ್ ಏನಿದೆ, ಈ ಮಹಾಜನ್ ಕಮಿಷನ್ ಅನ್ನ ಕರ್ನಾಟಕ ಸರ್ಕಾರ ಒಪ್ಕೊಳ್ತದೆ. ಆದರೆ ಅದನ್ನ ಮಹಾರಾಷ್ಟ್ರ ಸರ್ಕಾರ ಏನಾಗುತ್ತೆ ಒಪ್ಕೊಳ್ಳೋದಿಲ್ಲ. ಅದ್ರ ಬಗ್ಗೆ ಡಿಟೇಲ್ ಎಲ್ಲ ಏನ್ ಕೊಟ್ಟಿದೀವಿ ಅಂತಂದ್ರೆ ಇಲ್ಲಿ ಕೊಟ್ಕೊಂಡಿದೀವಿ, ಇಲ್ಲಿ ನೋಡ್ಬಹುದು. ಎಟ್ ದ ಸೇಮ್ ಟೈಮ್ ಆಗತ್ತಂದ್ರೆ 1970 ಈ ಮಹಾಜನ್ ಆಯೋಗದ ಕಮಿಷನ್ ಅನ್ನ ನಾವು ಸೆಷನ್ ಅಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮಂಡನೆ ಮಾಡ್ತೀವಿ, ಆದ್ರೆ ಅದು ಡಿಸ್ಕಷನ್ಗೆ ಬರಲ್ಲ. ಇದು ಏನಾಗತ್ತಂದ್ರೆ ಈ ಇಶ್ಯೂ ಏನಿದೆ ಇಲ್ಲಿವರೆಗೆ ಅಷ್ಟೇ ಏನಾಗತ್ತಂದ್ರೆ ಕಂಟಿನ್ಯೂ ಆಗಿದೆ. ಇದನ್ನ ನೋಡಿ, ಇಲ್ಲಿ ಏನ್ ಗೊತ್ತಾ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಡಿಸ್ಪ್ಯೂಟ್ ಎಲ್ಲಿದೆ ಆ ಏರಿಯಾವನ್ನು ತೋರಿಸ್ಕೊಂಡಿದೀವಿ. ಮಹಾಜನ್ ಕಮಿಷನ್ ಇಷ್ಟು ನಿಮ್ಗೆ ಗೊತ್ತಿರುವ ಇದ್ರೆ ಸಾಕು. ಎಟ್ ದ ಸೇಮ್ ಟೈಮ್ ಈಗ ನಮ್ ಕರ್ನಾಟಕ ರಿಲೇಟೆಡ್ ಇನ್ನೂ ಯಾವ್ಯಾವ ಬೇರೆ ಬೇರೆ ಡಿಸ್ಪ್ಯೂಟ್ಸ್ ಅದಾವೆ. ಫಾರ್ ಎಕ್ಸಾಂಪಲ್ ಕೇರಳ ಜೊತೆ ನಮ್ದು ಏನ್ ಡಿಸ್ಪ್ಯೂಟ್ಸ್ ಇದೆ, ಮಹಾರಾಷ್ಟ್ರ ಜೊತೆ ಏನ್ ಡಿಸ್ಪ್ಯೂಟ್ಸ್ ಇದೆ, ಎಡದ ಜೊತೆ ನಮ್ದು ಯಾವ್ದು ತಮಿಳ್ನಾಡು ಜೊತೆ ಏನ್ ಡಿಸ್ಪ್ಯೂಟ್ಸ್ ಇದೆ, ಗೋವಾ ಜೊತೆ ಏನ್ ಡಿಸ್ಪ್ಯೂಟ್ಸ್ ಇದೆ, ಇದನ್ನ ಅಧ್ಯಯನ ಮಾಡುವ ಪ್ರಯತ್ನ ಮಾಡಿ. ಎಟ್ ದ ಸೇಮ್ ಟೈಮ್ ಯಾವ್ದಾದ್ರು ಆಯೋಗ ನೇಮಕ ಮಾಡ್ಕೊಂಡಿವಾ,
ಈ ಡಿಸ್ಪ್ಯೂಟ್ ಅನ್ನು ಸಾಲ್ವ್ ಮಾಡಕ್ಕೆ ಆಯೋಗಗಳಿದ್ರೆ ಆ ಆಯೋಗವನ್ನು ಕುರಿತು ಸ್ವಲ್ಪ ನೀವು ಬೇಸಿಕ್ ಆಗಿ ಏನ್ ಮಾಡ್ಬೇಕಂದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ. ಇಷ್ಟು ಬೇಸಿಸ್ ಗೊತ್ತಿರಲಿ. ಗಡಿ ವಿವಾದ ಬಗ್ಗೆ ನಮ್ಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ವಿವಾದ ಬಗ್ಗೆ ಸಾಕಷ್ಟು ಏನಾಗುತ್ತೆ ನ್ಯೂಸ್ ಅಲ್ಲಿ ಇರ್ತದೆ. ಆಲ್ವೇಸ್ ಟೆನ್ಷನ್ ಇರುತ್ತೆ. ಮೋಸ್ಟ್ ಆಕ್ಟಿವ್ ಗಡಿ ವಿವಾದ ಇದು, ಮೋಸ್ಟ್ ಆಕ್ಟಿವ್ ಗಡಿ ಇರುತ್ತೆ. MSC ಒಂದು ಸಂಘಟನೆ ಇದೆ ಇಲ್ಲಿ ಮಹಾರಾಷ್ಟ್ರದು. ಅವಾಗ ಏನಾಗುತ್ತೆ ಸ್ವಲ್ಪ ಉಪಟಳವನ್ನು ಮಾಡ್ತಿರ್ತಾರೆ. ಅದನ್ನ ಸ್ವಲ್ಪ ಇದಕ್ಕೆ ಯಾವಾಗ ನ್ಯೂಸ್ ಅಲ್ಲಿ ಇರುತ್ತೆ ಸ್ವಲ್ಪ ನೀಡುವ ಪ್ರಯತ್ನವನ್ನು ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ಚುನಾವಣಾ ವೆಚ್ಚ ಬಿಜೆಪಿ ಎದುರಿಂದಲೇ ಹೆಚ್ಚು ಎಂಬ ವರದಿಯನ್ನ ಮಾಡಿದ್ರೆ ADR ಅಂತ ಹೇಳ್ತೀವಿ. ADR ಏನ್ ಮಾಡಿದೆ ಅಂತಂದ್ರೆ, ಈಗ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂತ ಹೇಳ್ತೀವಿ. ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂತ ಹೇಳ್ತೀವಿ. ಈ ADR ಏನಂತ ಪೊಲಿಟಿಕಲ್ ಫಂಡಿಂಗ್ ಬಗ್ಗೆ ಏನ್ ಮಾಡ್ತದೆ, ರಿಪೋರ್ಟ್ ಮಾಡ್ತದೆ. ಅಂಡ್ ಪೊಲಿಟಿಕಲ್ ಆಕ್ಟಿವಿಟಿ, ಈ ರಾಜಕೀಯ ಪಕ್ಷಗಳ ಪೊಲಿಟಿಕಲ್ ಆಕ್ಟಿವಿಟಿ ಬಹಳಷ್ಟು ಏನು ಗೊತ್ತಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಬರ್ತದೆ. ಅದು ಏನ್ ಹೇಳಿದೆ ಅಂದ್ರೆ, ಟೋಟಲ್ ವೆಚ್ಚದಲ್ಲಿ 46% ಏನಾಗಿದೆ, 46 ವೆಚ್ಚ ಬಿಜೆಪಿನೇ ಮಾಡಿದೆ ಅಂತ ಏನಂದ್ರೆ ವರದಿಯನ್ನು ಕೊಟ್ಟಿದೆ. ಸೊ ಈ ಇಶ್ಯೂ ನಮಗೆ ಏನಿದೆ, ಇಟ್ ಇಸ್ ಎ ಫಾರ್ಮ್ ಆಫ್ ನಮಗೆ ಚುನಾವಣಾ ವೆಚ್ಚ, ಚುನಾವಣೆ ಸುಧಾರಣೆಗಳಿಗೆ ರಿಲೇಟೆಡ್ ನಮಗೆ ಏನಾಗ್ತಾ ಹೋಗುತ್ತೆ, ಚುನಾವಣೆ ಸುಧಾರಣೆಗಳ ಬಗ್ಗೆ ನಮಗೆ ಟಾಪಿಕ್ ಇಂಪಾರ್ಟೆಂಟ್ ಇದೆ. ಓಕೆನಾ? ಹಾಗಾದ್ರೆ ಈ ಚುನಾವಣೆಗಳನ್ನ ನಾವು ಯಾವುದೇ ಚುನಾವಣೆ ಆದ ನಂತರ ನಾವು 90 ಡೇಸ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ, 90 ಡೇಸ್ ಅಲ್ಲಿ ಆ ಒಂದು ಪಾರ್ಟಿ ಆ ವೆಚ್ಚದ ವಿವರವನ್ನ ಎದಕ್ಕೆ ಸಲ್ಲಿಸಬೇಕು, ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು. ಇದನ್ನು ಒಂದು ಸ್ಟೇಟ್ಮೆಂಟ್ ಆಗಿ ಕ್ವಶನ್ಸ್ ಗಳು, ಒಂದು ಸ್ಟೇಟ್ಮೆಂಟ್ ಒಂದು ಎಕ್ಸಾಮ್ ಅಲ್ಲಿ 120 ಡೇಸ್ ಅಂತ ಈ ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡಿದ್ದಾನೆ. 90 ಡೇಸ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಚುನಾವಣೆ ನಡೆದ್ರೆ ಆ ಚುನಾವಣೆ ನಡೆದ ನಂತರ 90 ಡೇಸ್ ಅಲ್ಲಿ ಎಲ್ಲಾ ಪಕ್ಷಗಳು ಏನ್ ಮಾಡ್ಬೇಕಂತಂದ್ರೆ ಚುನಾವಣಾ ಆಯೋಗಕ್ಕೆ ನೀವು ಎಷ್ಟು ಖರ್ಚು ಮಾಡಿದ್ರೆ ವೆಚ್ಚದ ವಿವರವನ್ನು ಕೊಡ್ಬೇಕಾಗತ್ತೆ. ಇದು ಒಂದನೇದು. ಹಿಡಿದ ಏನ್ ಮಾಡ್ತಾ ಇದೀವಿ ಅಂದ್ರೆ, ಈ ಚುನಾವಣಾ ವೆಚ್ಚವನ್ನ ಯಾವುದು ಬಲಿಷ್ಠ ಪಾರ್ಟಿಗಳಿದಾವೆ ಆ ಆಮೇಶನ ಒಡ್ಡಿ ಏನ್ ಮಾಡ್ತಾ ಇದ್ರೆ ಚುನಾವಣೆಗಳನ್ನ ಗೆಲ್ತಾ ಇದ್ದಾವೆ. ಅದಕ್ಕಾಗಿ ಈ ಎಲ್ಲಾ ಪಕ್ಷಗಳನ್ನ ಸಮಾನವಾಗಿ ಅವಕಾಶ ಒದಗಿಸಿಕೊಡಲು, ಎಟ್ ದ ಸೇಮ್ ಟೈಮ್ ಎಲ್ಲಾ ಪಕ್ಷಗಳಿಗೆ ಸಮಾನವಾದ ಏನ್ ಗೊತ್ತಾ, ಇದು ಚುನಾವಣೆಗೆಲ್ಲ ಅವಕಾಶವನ್ನು ಮಾಡಿಕೊಡಲು ನಾವು ಬೇರೆ ಬೇರೆ ಏನ್ ಗೊತ್ತಾ, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರವೇ ವೆಚ್ಚವನ್ನು ಭರಿಸಬೇಕೆಂಬ ದೃಷ್ಟಿಕೋನದಿಂದ ಬೇರೆ ಬೇರೆ ಆಯೋಗಗಳನ್ನು ರಚಿಸ್ಕೊಂಡಿವಿ. ಅದರಲ್ಲಿ ಮೊದಲನೇದಾவது ಇಂದ್ರಜಿತ್ ಗುಪ್ತಾ ಸಮಿತಿ 1998 ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ರಚನೆ ಮಾಡ್ಕೋತೀವಿ. ಈ ಇಂದ್ರಜಿತ್ ಗುಪ್ತಾ ಕಮಿಟಿ ಏನ್ ಹೇಳುತ್ತಂದ್ರೆ, ಚುನಾವಣೆಗೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯವೇ ಏನ್ ಮಾಡಬಹುದು ಅಂದ್ರೆ, ರಾಜ್ಯ ಸರ್ಕಾರವೇ ನಾವೇನ್ ಮಾಡಿ ಚುನಾವಣಾ ವೆಚ್ಚವನ್ನು ಮಾಡಬೇಕು. ಇದರಿಂದ ಏನಾಗುತ್ತೆ, ಎಲ್ಲಾ ಪಕ್ಷಗಳಿಗೆ ಗೆಲ್ಲುವ ಸಮಾನ ಅವಕಾಶವನ್ನು ಕೊಡ್ತದೆ, ಇದು ಶಿಫಾರಸು ಮಾಡ್ತದೆ. ಅಟ್ ದ ಸೇಮ್ ಟೈಮ್ ಭಾರತದ ಕಾನೂನು ಆಯೋಗ 1990 ಏನ್ ಮಾಡುತ್ತಂದ್ರೆ, ಇದನ್ನು ಕೂಡ ನೀವು ರಾಜ್ಯ ಏನ್ ಮಾಡಬಹುದು ಅಂದ್ರೆ, ರಾಜ್ಯ ಏನ್ ಮಾಡೋದು ಚುನಾವಣೆಗೆ ಏನ್ ವೆಚ್ಚವನ್ನು ಮಾಡಬಹುದು, ಆದ್ರೆ ಕೆಲವು ಷರತ್ತುಗಳನ್ನು ಇದು ವಿಧಿಸ್ತದೆ. ಸೊ ಇದು ಕೂಡ ಏನ್ ಮಾಡುತ್ತೆ ಅಂದ್ರೆ ಸಪೋರ್ಟ್ ಮಾಡುತ್ತೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಚುನಾವಣೆ ವೆಚ್ಚ ಮಾಡಕ್ಕೆ, ಆದ್ರೆ ಕೆಲವು ಷರತ್ತುಗಳನ್ನ ಈ ಆಯೋಗ ವಿಧಿಸ್ತದೆ. ನೋಡಿ, ನೆಕ್ಸ್ಟ್ ಎರಡನೇ ಆಡಳಿತ ಸುಧಾರಣಾ ಆಯೋಗ 2008ರಲ್ಲಿ ಆಗತ್ತೆ. ಇದನ್ನ ನೋಡಿ, ಇದನ್ನ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು, ನಮ್ಮ ಕರ್ನಾಟಕದ ವೀರಪ್ಪ ಮೊಯ್ಲಿ ಅವರು ಇದರ ಅಧ್ಯಕ್ಷರಾಗಿರ್ತಾರೆ. ಇವರು ಇದನ್ನ ಸಪೋರ್ಟ್ ಮಾಡಂಗಿಲ್ಲ. ಎಲೆಕ್ಷನ್ಸ್ ಗೆ ನಾವೇನ್ ಮಾಡ್ತಾರೆ, ಸ್ಟೇಟ್ ಫಂಡಿಂಗ್ ಮಾಡೋದು ಬೇಡ ಅನ್ನೋ ಕಾನ್ಸೆಪ್ಟ್ ಅನ್ನ ಅವ್ರಿಂದ ಅದನ್ನ ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಎಟ್ ದ ಸೇಮ್ ಟೈಮ್ ಸಂವಿಧಾನ ಕಾರ್ಯನಿರ್ವಹಣೆಯನ್ನ ಪರಿಶೀಲಿಸಲು ರಾಷ್ಟ್ರೀಯ ಆಯೋಗವನ್ನ ಏನ್ ಮಾಡ್ತೀವಿ, 2001ರಲ್ಲಿ ನಾವು ರಚಿಸ್ತೀವಿ. ಇವ್ರು ಏನ್ ಹೇಳಿದ್ರೆ, ಇದನ್ನ ಜನರಲಿ ಏನ್ ಕರಿ ವೆಂಕಟಚಲಯ ಆಯೋಗ ಅಂತ ಕೂಡ ನಾವು ಕರಿತೀವಿ. ಈ ಆಯೋಗ 2001ರಲ್ಲಿ ರಚನೆ ಆಗತ್ತೆ. 2001ರಲ್ಲಿ ರಚನೆ ಆಗಿ 2002ಕ್ಕೆ ರಿಪೋರ್ಟ್ ಕೊಡುತ್ತೆ. 2022 ಇದು ಕೂಡ ಏನ್ ಹೇಳುತ್ತಂದ್ರೆ ಸ್ಟೇಟ್ ಫಂಡಿಂಗ್ ಬೇಡ ಎಂಬ ಅಂಶವನ್ನ ಏನ್ ಮಾಡತ್ತಂದ್ರೆ ರಿಕಮೆಂಡೇಶನ್ಸ್ ಮಾಡುತ್ತೆ. ಇಷ್ಟು ಈ ಚುನಾವಣಾ ವೆಚ್ಚವನ್ನು ಕುರಿತು ಏನೇನ್ ಕಮಿಟೀಸ್ ಇದಾವೆ ಆಲ್ರೆಡಿ ಏನ್ ಗೊತ್ತಾ, ಈ ಎಲ್ಲಾ ಇದು ಒಂದು ಈ ಕಾನೂನು ಆಯೋಗವನ್ನು ಬಿಟ್ರೆ ಸೆಕೆಂಡ್ ARC ಕಮಿಷನ್, ವೆಂಕಟಚಲ ಆಯೋಗ ಮತ್ತು ಇಂದ್ರಜಿತ್ ರಿಪೀಟೆಡ್ ಆಗಿ ಎಕ್ಸಾಮ್ ಅಲ್ಲಿ ಆಗಿದೆ. ಸೊ ಅದಕ್ಕಾಗಿ ಏನಾಗಿದೆ ಅಂದ್ರೆ, ಈ ಮೂರನ್ನ ನೀವು ನೀಟಾಗಿ ಅಧ್ಯಯನ ಮಾಡ್ಬೇಕಾಗುತ್ತೆ. ವಾಟ್ ಇಸ್ ದ ರಿಕಮೆಂಡೇಶನ್ ಆಫ್ ದಟ್, ಅದನ್ನು ಕೂಡ ನೀವೇನ್ ಮಾಡ್ಬೇಕು ಅಂದ್ರೆ ನೀಟಾಗಿ ಬಿಡುವ ಪ್ರಯತ್ನವನ್ನು ಮಾಡಿ. ಓಕೆ, ಇಷ್ಟು ನಿಮ್ಗೆ ಗೊತ್ತಿರಲಿ. ಆಮೇಲೆ ನಿಮಗೆಲ್ಲ ಗೊತ್ತಿದೆ, ನಿನ್ನೆ ಟಾಪಿಕ್ ಎಲ್ಲ ಡಿಸ್ಕಷನ್ ಮಾಡಿದ್ರೆ VVPAT ಯಾವಾಗ ಬಂತು, ಈ ಜೊತೆಗೆ ನಮ್ ಎಲೆಕ್ಟ್ರಿಕ್ ವೋಟಿಂಗ್ ಯಾವಾಗ ಬಂತು, ನೆಕ್ಸ್ಟ್ ನೋಟಾ ಯಾವಾಗ ಜಾರಿಗೆ ತಂದಿದೀವಿ, ನೆಕ್ಸ್ಟ್ ಈ ವೋಟಿಂಗ್ ಕಾರ್ಡ್, ಈ ಎಪಿಕ್ ಕಾರ್ಡ್ ಯಾವಾಗ ಜಾರಿಗೆ ತಂದಿವಿ, ಎಲ್ಲವನ್ನು ನಿನ್ನ ಟಾಪಿಕ್ ಎಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಅದನ್ನ ನೀವು ನೆಕ್ಸ್ಟ್ ಹೋಗಿ ನೋಡಿದ ನಂತರ ನಿಮ್ಗೆ ಗೊತ್ತಾಗತ್ತೆ ಸ್ವಲ್ಪ ಅದು ನಿನ್ನೇನೆ ಆಗಿದೆ. ಜೊತೆಗೆ ಚುನಾವಣಾ ಆಯೋಗ ಯಾವ ಆರ್ಟಿಕಲ್ ಮೂಲಕ ರಚನೆ ಮಾಡ್ತೀವಿ, ಯಾವ ಭಾಗದಲ್ಲಿ ಚುನಾವಣಾ ಆಯೋಗ ಇದೆ, ಮೊದಲ ಚುನಾವಣಾ ಆಯುಕ್ತರು ಯಾರು, ಅವೆಲ್ಲವನ್ನು ನಾನು ನಿನ್ನೆ ಟಾಪಿಕ್ ಅಲ್ಲಿ ಏನ್ ಮಾಡ್ಕೊಂಡು ಬೇಸಿಕ್ಸ್ ಡಿಸ್ಕಸ್ ಮಾಡ್ಕೊಂಡಿದ್ವಿ. ಆ ನಿನ್ನೆ ಕ್ಲಾಸ್ ಕೂಡ ನೀವೇನ್ ಮಾಡಬಹುದು, ನೀಟಾಗಿ ನೋಡ್ಬಹುದು. ಓಕೆ, ಇಷ್ಟು ಬೇಸಿಕ್ ಗೊತ್ತಿರಲಿ ನಿಮ್ಗೆ. ನೆಕ್ಸ್ಟ್ ನೋಡಿ, 2025ರ 11ನೇ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ನಾವೇನ್ ಮಾಡ್ತಾ ಇದೀವಿ, ಜೂನ್ 21ಕ್ಕೆ ನಾವು ಆಚರಣೆ ಮಾಡ್ತೀವಿ. ಇಲ್ಲಿ ನೋಡಿ, ಇದು ಇಷ್ಟು ಕರೆಕ್ಟ್ ನಿಮ್ಗೆ ಗೊತ್ತಿರ್ಬೇಕು. ಯಾವಾಗ ಆಚರಣೆ ಮಾಡ್ತೀವಿ ಅಂತಂದಾಗ ಜೂನ್ 21ಕ್ಕೆ ನಾವು ಆಚರಣೆ ಮಾಡ್ತೀವಿ. ಹೌದಾ? ಈ ಜೂನ್ 21ಕ್ಕೆ ಯಾಕೆ ಆಯ್ಕೆ ಮಾಡ್ಕೊಂಡಿವಿ, ಯಾಕೆ, ಇದು ನೀವೇನ್ ಮಾಡಿ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ.
ಜೂನ್ 21ಕ್ಕೆ ನಾವು ಯಾಕೆ ನಾವು ಯೋಗ ದಿನಾಚರಣೆ ಆಚರಣೆ ಮಾಡ್ತೀವಿ, ಅದರ ಹಿನ್ನೆಲೆ ಏನು, ಸೈಂಟಿಫಿಕ್ ರೀಸನ್ ಏನು, ಅದನ್ನೇನು ಗೊತ್ತಾ ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗಾದ್ರೆ 2025 ಯೋಗ ದಿನಾಚರಣೆ ಥೀಮ್ ಏನೆಂದ್ರೆ ಯೋಗ ಫಾರ್ ಒನ್ ಅರ್ತ್ ಅಂಡ್ ಒನ್ ಹೆಲ್ತ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ 2025 ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದೀವಿ. ಎಟ್ ದ ಸೇಮ್ ಟೈಮ್ ಮೂಲ ವರ್ಷ ಯಾವಾಗ 2014 ಏನಾಗುತ್ತಂದ್ರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಏನ್ ಮಾಡ್ತಾರೆ, ಮಾನ್ಯ ಪ್ರಧಾನಿ ಅವರು ಏನ್ ಮಾಡ್ತಾರೆ, ಪ್ರಸ್ತಾಪ ಮಾಡ್ತಾರೆ. ಇದನ್ನ ಎಲ್ಲಾ ಸದಸ್ಯ ರಾಷ್ಟ್ರಗಳನ್ನು ಸರ್ವಾನುಮತದಿಂದ ಏನಾಗುತ್ತಂದ್ರೆ ಇದು ಒಪ್ಪಿಗೆ ಆಗತ್ತೆ. ಒಪ್ಪಿಗೆ ಆಗಿ ಮೊದಲ ಆಚರಣೆಯನ್ನು ನಾವು ಜೂನ್ 21, 2015 ಅಲ್ಲಿ ಏನ್ ಮಾಡ್ತೀವಿ ಅಂತಾರೆ ಆಚರಣೆ ಮಾಡ್ತೀವಿ. ಈಗ 25 ಅಲ್ಲಿ 11ನೇ ನಾವು ಏನ್ ಮಾಡ್ತಾ ಇದೀವಿ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇದೀವಿ. ಇದು ಗೊತ್ತಿಲ್ಲ ಯಾವ ಸಚಿವಾಲಯ ಇದನ್ನ ಆಚರಣೆ ಮಾಡುತ್ತಂದ್ರೆ ಭಾರತ ಸರ್ಕಾರದ ಆಯುಷ್ ಸಚಿವಾಲಯ ಏನ್ ಮಾಡುತ್ತಂದ್ರೆ ಇದು ಏನಂದ್ರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡುತ್ತೆ. ಈಗ ನೋಡಿ 2005 ಅಂತಾರಾಷ್ಟ್ರೀಯ ದಿನದ ಮಹತ್ವ ಏನಂದ್ರೆ ದೈಹಿಕ ಮತ್ತು ಮಾನಸಿಕ ಆಧ್ಯಾತ್ಮಿಕ ಯೋಗಕ್ಷೇಮವನ್ನು ಉತ್ತೇಜಿಸುವುದು, ಜಾಗತಿಕ ಯೋಗದ ಮತ್ತು ಯೋಗದ ಪರಿಯನ್ನು ಬೆಳೆಸುತ್ತದೆ. ಜನರಲ್ ಪಾಯಿಂಟ್ ಇದೆ. ಪ್ರಮುಖ ಘಟನೆಗಳೇನಿದೆ ಅಂದ್ರೆ ಯೋಗ ಮಹೋತ್ಸವ, ಯೋಗ ಸಂಗಮ, ಯೋಗ ಬಂಧನ ಮತ್ತು ಯೋಗ ಮಹಾಕುಂಭ ಎಂಬ ಕಾರ್ಯಕ್ರಮವನ್ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಈ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೀವಿ. ಈಗ ನನ್ನ ಪ್ರಶ್ನೆ, ಹಾಗಾದ್ರೆ ಯೋಗ ಅಂದ್ರೆ ಏನು? ಹೌದಾ, ಯೋಗ ಅಂದ್ರೆ ಏನು? ಯೋಗದ ಯಾಕೆ ನಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಇದೆ? ಈ ಯೋಗ ಜೊತೆಗೆ ಬೇರೆ ಯಾವ ತತ್ವಶಾಸ್ತ್ರ ನಮ್ಮ ಹತ್ರ ಇದೆ, ಅವೊಂದು ಬೇಸಿಕ್ಸ್ ಆಗಿ ಏನು ನೋಡಿ ನಾನು ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡೋಣ. ಓಕೆ, ನಾವು ಇಂಡಿಯನ್ ಸ್ಕೂಲ್ ಆಫ್ ಫಿಲಾಸಫಿ ಅಂತ ಹೇಳ್ತೀವಿ, ಹೌದಾ, ಆರ್ಥೋಡಾಕ್ಸ್ ಫಿಲಾಸಫಿ ಅಂತ ಕೇಳ್ತೀವಿ. ನಾವು ಷಡ್ ದರ್ಶನ ಅಂತ ಕೂಡ ಕರಿತೀವಿ, 6 ದರ್ಶನಗಳು ಅಂತ ನಾವು ಕರಿತೀವಿ. ಯಾವ್ಯಾವ ದರ್ಶನ ಅಂತಂದ್ರೆ ನ್ಯಾಯ, ವೈಶೇಷಿಕ, ಸಂಖ್ಯಾ, ಯೋಗ, ಪೂರ್ವ ಮೀಮಾಂಸ ಮತ್ತು ಉತ್ತರ ಮೀಮಾಂಸ. ಈ 6ಗಳನ್ನ ನಾವೇನ್ ಹೇಳ್ತೀವಿ ಅಂತಂದ್ರೆ ನಾವು ಇದು ನಾವು ಆರ್ಥೋಡಾಕ್ಸ್ ಫಿಲಾಸಫಿ ಆಫ್ ಇಂಡಿಯನ್ ಸ್ಕೂಲ್ ಅಂತ ಹೇಳ್ತೀವಿ. ಇದರಲ್ಲಿ ಏನ್ ಗೊತ್ತಾ, ಇದನ್ನ ಬಿಟ್ಟು ನಮ್ಗೆ ಏನಿದಾವೆ ನೆಕ್ಸ್ಟ್ ಈ ಕಡೆ ನಾವು ಜೈನಿಸಂ ಇದೆ, ಬುದ್ಧಿಸಂ ಇದೆ, ಹೌದಾ, ಇದು ಬೇರೆ ಕಾನ್ಸೆಪ್ಟ್ಸ್ಗಳು. ಇದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಇದು ನಮಗೆ ಯೋಗ ಬಂದಿರೋದ್ರಿಂದ ಈ 6ಗಳನ್ನ ಮ್ಯಾಚ್ ದಿ ಫಾಲೋಯಿಂಗ್ ರಿಪೀಟೆಡ್ ಕ್ವಶನ್ಸ್ ಕೊಡ್ಕೊಂಡಿದ್ದಾರೆ. ಒಂದು ಸಾರಿ ನಿಮ್ಗೆ ಏನ್ ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ನ್ಯಾಯ ನ್ಯಾಯ ಒಂದು ದರ್ಶನ ಶಾಸ್ತ್ರ ಇದೆ. ಅದರ ಆತರ ಯಾರಾದ್ರೆ ಗೌತಮ. ಯಾವಾಗ ಬಿಗಿನಿಂಗ್ ಆಯ್ತದೆ 6ನೇ ಶತಮಾನದಲ್ಲಿ 7th BC ಅಲ್ಲಿ ಆಗತ್ತೆ. ಇದರ ಬುಕ್ ಯಾವ್ದು ಅಂತಾರೆ, ಯಾವ ಬುಕ್ಕಿನ ಮೇಲೆ ಇದು ಆಧಾರ ಆಗಿದ್ರೆ ನ್ಯಾಯಸೂತ್ರ ಎಂಬ ಬುಕ್ಕಿನ ಮೇಲೆ ಇದೆ ಅಂದ್ರೆ ಆಧಾರವಾಗಿದೆ. ಇದರ ಥೀಮ್ ಏನಿದೆ, ಇಟ್ ಇಸ್ ಲಾಜಿಕಲ್ ಕ್ವಶನ್ ಫಾರ್ ಗಾಡ್. ಇದನ್ನ ಗೊತ್ತಾ, ಈ ಥೀಮ್ ಅನ್ನ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡ್ತಾ ಹೋಗಿ. ಯಾಕಂದ್ರೆ ಇದನ್ನ ಕಂಪ್ಲೀಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಇದೇ 20 ನಿಮಿಷ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ ವೈಶೇಷಿಕ ಅಂತ ಹೇಳ್ತೀವಿ. ಅದನ್ನ ಯಾರಾದ್ರೆ ಕಣದ, ಇದನ್ನು ಕೂಡ 6th BC ಅಂತ ಹೇಳ್ತೀವಿ. ಇದನ್ನ ವೈಶೇಷಿಕ ಸೂತ್ರ ಬುಕ್ಕಿನ ಮೂಲಕ ನಾವೇನ್ ಮಾಡ್ತೀವಿ, ಮೂಲ ಗ್ರಂಥ ಅಂತ ಮಾತಾಡ್ತೀವಿ. ಅದು ಸಂಖ್ಯಾ ಫಿಲಾಸಫಿ ನೋಡಿ, ಸಂಖ್ಯಾ ಫಿಲಾಸಫಿ ಇದನ್ನ ಯಾರು ಮಾಡ್ತಾರೆ, ಮೂಲ ಆತರ ಕಪಿಲ. ಇದು ಕೂಡ 6th BC ಅಲ್ಲಿ ಆಗತ್ತೆ. ಇದನ್ನ ಸಂಖ್ಯಾಶಾಸ್ತ್ರ ಕೂಡ ಏನ್ ಗೊತ್ತ, ಮೂಲ ಬುಕ್ ಮೇಲೆ ಇದ್ರ ನಾವು ರಚನೆ ಮಾಡ್ಕೊಂಡಿವಿ. ಜೊತೆಗೆ ಎಷ್ಟು ಯೋಗ ಇದನ್ನ ಮಹರ್ಷಿ ಪತಾಂಜಲಿಯನ್ನ ನೋಡಿದ್ರೆ ಯೋಗ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಈ 2nd BC ಅಲ್ಲಿ ಏನಾಗುತ್ತೆ, ಇದು ರಚನೆ ಆಗತ್ತೆ, ಈ ಬಿಗಿನಿಂಗ್ ಆಗತ್ತೆ. ಯೋಗ ಸೂತ್ರ ಎಂಬ ಪುಸ್ತಕ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಅಂತಾರೆ ಇದನ್ನ ರಚನೆ ಮಾಡ್ಕೊಂಡಿವಿ. ಎರಡದಷ್ಟು ಪೂರ್ವ ಮೀಮಾಂಸ ನೋಡಿ, ಪೂರ್ವ ಮೀಮಾಂಸ ಇದನ್ನ ಜೈಮಿನಿ ಬರೀತಾನೆ, ಹೌದಾ. ಜೈಮಿನಿ ಇದರ ಆತರು 4th BC. ಪೂರ್ವ ಮೀಮಾಂಸಾ ಸೂತ್ರ ಅಂತ ನಾವೇನು ಈ ಬುಕ್ಕಿನ ಮೇಲೆ ಇದನ್ನ ಮಾಡ್ಕೊಂಡಿವಿ. ಎಟ್ ದ ಸೇಮ್ ನೋಡಿ ಉತ್ತರ ಮೀಮಾಂಸಾ ಅಥವಾ ವೇದಾಂತ ಅಂತ ಕೂಡ ಕರಿತೀವಿ. ಇದನ್ನ ಮಹರ್ಷಿ ವ್ಯಾಸ ಇದನ್ನ ಏನ್ ಮಾಡ್ತಾನೆ, ಪ್ರಪೋಸ್ ಮಾಡ್ತಾನೆ ಆತರು. 4th BC ಅಲ್ಲಿ ಏನಾಗತ್ತಂದ್ರೆ ಇದು ಬಿಗಿನಿಂಗ್ ಆಗುತ್ತೆ. ಉತ್ತರ ಮೀಮಾಂಸಾ ಸೂತ್ರ ಪುಸ್ತಕದ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಇದು ಮಾಡ್ತೀವಿ. ಈ ಬೇಸಿಕ್ಸ್ ಗಳು ನಿಮಗೆ ಏನ್ ಗೊತ್ತಾ, ಈ ನನಗೆ ಏನಿತ್ತು, ಯೋಗ ದಿನವನ್ನು ಆಚರಣೆ ಮಾಡ್ತೀವಿ. ಯೋಗದ ಪಿತಾಮಹ ಅಂತ ನಾವು ಮಹರ್ಷಿ ಮಹಾನ್ ಕರಿತೀವಿ, ಯಾವ 2nd BC. ಮತ್ತು ಯೋಗ ಸೂತ್ರದ ಮೇಲೆ ನಾವು ಇದನ್ನ ಮಾಡ್ಕೊಂಡಿವಿ, ಹೌದಾ. ಇದರಲ್ಲಿ ಯೋಗದ ವಿಧಗಳು ಯಾವ್ಯಾವು, ಯೋಗದಿಂದ ಯಾಕೆ ಇಂಪಾರ್ಟೆಂಟ್ ಇದಾವೆ, ಆ ಯೋಗದ ಕುರಿತು ನಮಗೆ KS ಮೇನ್ಸ್ ಸಿಲೆಬಸ್ ಇದೆ ನಿಮಗೆ ಯೋಗ ಶಾಸ್ತ್ರ ಅಂತ, ಹೌದಾ. KS ಮೇನ್ಸ್ ಗೆ ನಿಮಗೆ ಏನಿದೆ ಸಿಲೆಬಸ್ ಇದೆ ಆಲ್ರೆಡಿ. ಪತಂಜಲಿಯ ಯೋಗಶಾಸ್ತ್ರದ ತತ್ವಗಳನ್ನು ಕುರಿತು ಬರೀರಂತ ಆಲ್ರೆಡಿ ಕ್ವಶನ್ಸ್ ಕೂಡ ಆಗಿದೆ ನಿಮಗೆ. ಮೇನ್ಸ್ಗೆ ಯೋಗ ಪತಂಜಲಿ ಶಾಸ್ತ್ರದ ಮೇಲೆ KS ಮೇನ್ಸ್ ಆಗಿದೆ. ಮುಂದಿನ ದಿನಮಾನಗಳಿಗೆ ಕೂಡ ಏನ್ ಮಾಡ್ಬೋದು, ಕ್ವಶನ್ಸ್ ಬರೆಯೋ ಸಾಧ್ಯತೆ ಇದೆ. ಇಷ್ಟು ಬೇಸಿಕ್ಸ್ ಅನ್ನ ನೀವು ಕ್ಲೀನ್ ಆಗಿ ಅಧ್ಯಯನ ಮಾಡಿ. ಇಲ್ಲಿ ಬೇಸಿಕ್ಸ್ ಏನಂದ್ರೆ ನಿಮ್ಗೆ 2-3 ಕ್ವಶನ್ಸ್ ಕೇಳ್ತಾನೆ. ಇಲ್ಲಿ 2 ಏನ್ ಕೊಡ್ತಾ, ಒಂದು ಸಿದ್ಧಾಂತಗಳು ಮತ್ತು ಅದರ ಆತರಗಳನ್ನ ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ಬಹುದು, ಒಂದು ಸಿದ್ಧಾಂತಗಳು ಮತ್ತು ಅದರ ಬುಕ್ ಅನ್ನ ಆತರಾಗಿ ಕೇಳ್ಬಹುದು, ಅಥವಾ ಅವರು ಸಿದ್ಧಾಂತಗಳ ಹೆಸರುಗಳನ್ನು ಮತ್ತು ಅವ್ರ ಬುಕ್ ಅನ್ನು ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ ಕೇಳ್ಬಹುದು. ಸೊ ಈ ರೀತಿ 2 to 3 ಕ್ವಶನ್ಸ್ ಇರ್ತವೆ, ಅದನ್ನು ಕೇಳ್ಬಹುದು. ಅಥವಾ ನ್ಯಾಯಶಾಸ್ತ್ರ ಎದರ ಬಗ್ಗೆ ಡಿಸ್ಕಸ್ ಮಾಡುತ್ತೆ, ನ್ಯಾಯಶಾಸ್ತ್ರ ಮತ್ತು ಅದರ ಲಾಜಿಕ್, ಅದರ ಥೀಮ್ ಏನಿದೆ, ಆ ಥೀಮ್ ನ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಸೊ ಈ ಮ್ಯಾಪ್ ಅನ್ನ ನೀವು ಕರೆಕ್ಟ್ ಆಗಿ ರಿಪೀಟೆಡ್ ಆಗಿ ಏನ್ ಮಾಡಿ ಅಂತಂದ್ರೆ ರಿವಿಷನ್ ಮಾಡಿ ಕರೆಕ್ಟ್ ಆಗಿ ನೆನಪಿಡುವ ಪ್ರಯತ್ನವನ್ನು ಮಾಡಿ. ಓಕೆ, ಇಷ್ಟು ಮಾಡ್ತಾರೆ ಅಂತ ಭಾವಿಸ್ಕೊಳ್ತೇನೆ. ನೆಕ್ಸ್ಟ್ ನೋಡಿ, ಪ್ರಧಾನ ಮಂತ್ರಿ ಯೋಗ ಪ್ರಶಸ್ತಿಗಳು 2025. ನಾನು ಏನ್ ಹೇಳಿದೆ ಲಾಸ್ಟ್, ಈಗ
ಜೂನ್ 21ಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ಜೂನ್ 21ಕ್ಕೆ ನಾವು ಯೋಗ ದಿನಾಚರಣೆ ಆಚರಣೆ ಮಾಡ್ತೀವಿ. ಅದೇ ದಿನಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ 4 ವಿಭಾಗಗಳಲ್ಲಿ ಬೇರೆ ಬೇರೆ ಪ್ರಶಸ್ತಿಗಳನ್ನು ಘೋಷಿಸ್ತೀವಿ. ಆ 4 ವಿಭಾಗಗಳು ಯಾವ್ಯಾವ ಅಂತಂದ್ರೆ ಇನ್ ನೋಡಿ, ಈ ಪ್ರಶಸ್ತಿ ಬಗ್ಗೆ ಡಿಸ್ಕಸ್ ಮಾಡೋಣ, ದೆನ್ ವಿ ವಿಲ್ ಕಮ್ ಟು 4 ವಿಭಾಗಗಳು. ಈ 4 ಏನಾಗುತ್ತಂದ್ರೆ ಈ ಯೋಗ ದಿನದಂದು ನಾನು ರಾಷ್ಟ್ರೀಯ ವ್ಯಕ್ತಿ, ರಾಷ್ಟ್ರೀಯ ಸಂಸ್ಥೆ ಮತ್ತು ಅಂತಾರಾಷ್ಟ್ರೀಯ ವ್ಯಕ್ತಿ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆ, ಈ ರೀತಿ 4 ವಿಭಾಗಗಳಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಪ್ರಧಾನಮಂತ್ರಿಯವರು ಯೋಗ ಪ್ರಶಸ್ತಿಯನ್ನು ಕೊಡ್ತಾರೆ. ಇದರ ಒಟ್ಟು ಎಷ್ಟು ಬಹುಮಾನ ಕೊಡ್ತಾರೆ? 25, ಪ್ರತಿ ಪ್ರಶಸ್ತಿಗೆ 25 ಲಕ್ಷ ಏನ್ ಮಾಡ್ತೀವಿ ಅಂದ್ರೆ 25 ಲಕ್ಷ ನಾವ್ ಏನ್ ಮಾಡ್ತೀವಿ ಅಂದ್ರೆ ಬಹುಮಾನವನ್ನು ಕೊಡ್ತೀವಿ. ಎದಕ್ ಕೊಡ್ತೀವಿ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಕ್ಷೇತ್ರದಲ್ಲಿ ಏನ್ ಸಾಧನೆ ಮಾಡಿರ್ತಾರೆ ಅವರನ್ನ ನಾವು ಪ್ರಮೋಟ್ ಮಾಡುವ ಮೂಲಕ ಯೋಗಶಾಸ್ತ್ರವನ್ನ ಮತ್ತು ಯೋಗದ ಅನ್ವಯಗಳನ್ನ ನಾವೇನ್ ಮಾಡ್ಬೇಕಂತಂದ್ರೆ ಪ್ರಮೋಟ್ ಮಾಡುವ ಉದ್ದೇಶದಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಈ ಪ್ರಶಸ್ತಿಯನ್ನ ಕೊಡ್ಕೋತೀವಿ. ವೆರಿ ಇಂಪಾರ್ಟೆಂಟ್. ಯೋಗ ಇದನ್ನ ಇವತ್ತು ಅನೌನ್ಸ್ ಆಗತ್ತೆ. ನಾಳಿನ ಪೇಪರ್ ಅಲ್ಲಿ ಏನಾಗುತ್ತೆ, ನಾಳೆ ಪೇಪರ್ ಅಲ್ಲಿ ಯಾರಿಗೆ ಅನೌನ್ಸ್ ಆಗಿದೆ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ನಾಳಿನ ಪೇಪರ್ ನಮ್ಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಜೊತೆಗೆ ಯೋಗದಲ್ಲಿ ನೋಡಿ ಈ 4 ವಿಧಗಳನ್ನ ನೋಡ್ತೀವಿ. ಒಂದು ಕರ್ಮಯೋಗ, ಹೌದಾ, ಒಂದು ಭಕ್ತಿ ಯೋಗ, ಎಟ್ ದ ಸೇಮ್ ಟೈಮ್ ಜ್ಞಾನ ಯೋಗ ಮತ್ತು ಕ್ರಿಯಾ ಯೋಗ ನೋಡ್ತೀವಿ. ಈ ಜ್ಞಾನ ಯೋಗ, ಭಕ್ತಿ ಯೋಗ ಮತ್ತು ಕ್ರಿಯಾ ಯೋಗ ಮತ್ತು ಕರ್ಮಯೋಗ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಈ 4 ಯೋಗಗಳನ್ನ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಅದನ್ನು ಸ್ವಲ್ಪ ಏನ್ ಮಾಡಿ ಅಂದ್ರೆ ನಾನು ಡಿಟೇಲ್ ಡಾಕ್ಯುಮೆಂಟ್ ಏನ್ ನಿಮಗೆ ಕೊಡ್ತೀವಿ, ವಿಡಿಯೋ ನೋಡಿದ ನಂತರ ನಿಮಗೆ ಡಿಸ್ಕ್ರಿಪ್ಟಿವ್ ಅಲ್ಲಿ ಡಿಟೇಲ್ ಡಾಕ್ಯುಮೆಂಟ್ ಏನ್ ಸಿಗುತ್ತೆ, ರಿವಿಷನ್ ಡಾಕ್ಯುಮೆಂಟ್ ಏನ್ ಸಿಗುತ್ತೆ, ಅದ್ರಲ್ಲಿ ನಾನು ಹೇಳ್ತಿರೋ ಎಲ್ಲಾ ಕಂಟೆಂಟ್ಸ್ ನಿಮಗೆ ಏನಾಗುತ್ತೆ PDF ಫಾರ್ಮ್ ಅಲ್ಲಿ ಸಿಗುತ್ತೆ. ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮದೇ ಆದ ನೋಟ್ಸ್ ಅನ್ನು ನೀವೇನ್ ಮಾಡ್ಬೇಕಂದ್ರೆ ರಿವಿಷನ್ ನೋಟ್ಸ್ ತರ ಮಾಡ್ಕೊಳ್ಳುವ ಪ್ರಯತ್ನವನ್ನು ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಜನಾರ್ದನ್ ರೆಡ್ಡಿ ಶಾಸಕತ್ವ ಮರುಸ್ಥಾಪನೆ. ನಿಮಗೆಲ್ಲ ಗೊತ್ತಿದೆ ಈ ಲ್ಯಾಂಡ್ ಮೈನಿಂಗ್ ಕೇಸಲ್ಲಿ ಏನಾಗಿದೆ, ಜನಾರ್ದನ್ ರೆಡ್ಡಿಗೆ ಏನಾಗಿದೆ, ಸಿಬಿಐ ಸ್ಪೆಷಲ್ ಕೇಸ್ ಏನ್ ಮಾಡಿದೆ ಅಂದ್ರೆ ಅವರಿಗೆ 7 ವರ್ಷ ಜೈಲು ಮತ್ತು 10,000 ರೂಪಾಯಿ ದಂಡವನ್ನ ವಿಧಿಸಿತ್ತು. ಅದಕ್ಕಾಗಿ ಅವರ ಶಾಸಕತ್ವ ಸ್ಥಾನ ಏನಾಗಿತ್ತಂದ್ರೆ ರದ್ದುಪಡಿಸಲಾಗಿತ್ತು. ಆ ಶಾಸಕದ ಸ್ಥಾನವನ್ನ ಈಗೇನಿದ್ರೆ ತೆಲಂಗಾಣ ಹೈಕೋರ್ಟ್ ಏನ್ ಮಾಡಿದೆ ಅಂದ್ರೆ ಹೈದರಾಬಾದ್ ಹೈಕೋರ್ಟ್ ಅವ್ರಿಗೆ ಏನ್ ಮಾಡಿದೆ ಅಂದ್ರೆ ಬೇಲ್ ಕೊಟ್ಟಿದೆ. ಬೇಲ್ ಕೊಟ್ಟಿದ್ದಕ್ಕೆ ಮಸ್ತ್ ಏನ್ ಮಾಡಿದೀವಿ ಅಂತಂದ್ರೆ ಅದನ್ನ ನಾವು ಆ ಸ್ಥಾನವನ್ನ ಮರುಸ್ಥಾಪನೆ ಮಾಡಿದೀವಿ. ದಿಸ್ ಇಸ್ ದ ನ್ಯೂಸ್. ಹೌದಾ, ಈಗ ನನ್ನ ಕ್ವಶನ್ ಏನಂತಂದ್ರೆ ಒಬ್ಬ ಶಾಸಕ ಸ್ಥಾನವನ್ನ ಆಯ್ಕೆ ಆಗ್ಬೇಕಂದ್ರೆ ನಿಮಗೆ ಡೈರೆಕ್ಟ್ ಎಲೆಕ್ಷನ್ ಇದೆ, ನಿಮ್ಗೆ ಗೊತ್ತಿದೆ. ಅದನ್ನ ರಿಮೂವ್ ಮಾಡ್ಬೇಕಂದ್ರೆ ಯಾರು ಮಾಡ್ತಾರೆ? ಹೌದಾ, ಇದನ್ನ ಮರುಸ್ಥಾಪನೆ ಮಾಡುವ ಜವಾಬ್ದಾರಿ ಯಾರಿಗಿದೆ? ಏನ್ CM ಅವ್ರಿಗಿದೆನಾ ಅಥವಾ ವಿಧಾನ ಸ್ಪೀಕರ್ಗಿದೆನಾ? ಯಾರಿಗಿದೆ ಈ ಅಧಿಕಾರ? ಅದನ್ನ ನೀವು ಸ್ಟೇಟ್ಮೆಂಟ್ ಆಗಿ ಕ್ವಶನ್ಸ್ ಅನ್ನ ಕೇಳಬಹುದು. ಇದು ಒಂದು ಕ್ವಶನ್ಸ್. ಹಾಗಾದ್ರೆ ಈ ವಿಧಾನಸಭೆ ಇದೆಯಲ್ಲ, ಈ ವಿಧಾನಸಭೆಯ ಕುರಿತು ನಿಮ್ಗೆ ಏನ್ ಮಾಡುವ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಅಂದ್ರೆ ಈ ವಿಧಾನ ಪರಿಷತ್ ರಾಜ್ಯ ಶಾಸಕಾಂಗ 6ನೇ ಭಾಗದಲ್ಲಿರುವ ರಾಜ್ಯ ಶಾಸಕಾಂಗದ ಬಗ್ಗೆ ನಿಮ್ಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಒಂದೇದು 6ನೇ ಭಾಗದಲ್ಲಿರುವ 168ನೇ ವಿಧಿಯಿಂದ 168, 212ನೇ ವಿಧಿ ಏನ್ ಹೇಳತ್ತಂದ್ರೆ ಈ ರಾಜ್ಯ ಶಾಸಕಾಂಗದ ಬಗ್ಗೆ ಡಿಸ್ಕಸ್ ಮಾಡುತ್ತಾ ಹೋಗುತ್ತೆ. ಅದೇ ಆರ್ಟಿಕಲ್ 170 ನೋಡಿ, ಆರ್ಟಿಕಲ್ 170 ಏನ್ ಹೇಳತ್ತಂದ್ರೆ ಈ ವಿಧಾನಸಭೆಯ ರಚನೆಯನ್ನು ಕುರಿತು ತಿಳಿಸ್ತದೆ. ವೆರಿ ಇಂಪಾರ್ಟೆಂಟ್. ಎಟ್ ದ ಸೇಮ್ ಟೈಮ್ ಏನಾಗುತ್ತಂದ್ರೆ ಈ ನಿಮಗೆಲ್ಲ ಗೊತ್ತಿದೆ, ಕರ್ನಾಟಕದ ವಿಧಾನ ಪರಿಷತ್ನ ಸದಸ್ಯರ ಸ್ಥಾನಗಳ ಸಂಖ್ಯೆ ಎಷ್ಟಿದೆ ಅಂತಾರೆ 75 ಇದೆ. ಹೌದಾ, ವಿಧಾನ ಪರಿಷತ್ನು 75, ವಿಧಾನಸಭೆದು 224. ಹೌದಾ, ಇದನ್ನು ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ. ಇನ್ನೊಂದು ಮುಂದೋಗಿ ಏನ್ ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ ಅಂದ್ರೆ ಈ ವಿಧಾನಸಭೆಯ 224 ಸ್ಥಾನಗಳಲ್ಲಿ SC/ST ಗಳಿಗೆ ಯಾವ ಎಷ್ಟು ಕ್ಷೇತ್ರಗಳು ಮೀಸಲಿದಾವೆ ಮತ್ತು ST ಗಳಿಗೆ ಎಷ್ಟು ಕ್ಷೇತ್ರಗಳು ಮೀಸಲಿದಾವೆ, ಅವು ಯಾವ್ಯಾವು ಅನ್ನೋದ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಇದನ್ನ ಆಲ್ರೆಡಿ PYQ ಅಲ್ಲಿ ಕ್ವಶನ್ಸ್ ಆಗಿದೆ. ವೆರಿ ಇಂಪಾರ್ಟೆಂಟ್. ಸ್ವಲ್ಪ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಹಾಗಾದ್ರೆ ಈ ವಿಧಾನಸಭೆಯ ಸ್ಥಾನಗಳನ್ನ ಯಾವುದರ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಯಾವುದರ ಆಧಾರದ ಮೇಲೆ ನಾವು ನಿರ್ಧಾರ ಮಾಡಿದರೆ ಜನಸಂಖ್ಯೆಯ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ನಿರ್ಧಾರ ಮಾಡ್ತೀವಿ. ಮ್ಯಾಕ್ಸಿಮಮ್ ಎಷ್ಟಿರ್ಬೋದು 552 ಮೆಂಬರ್ ಏನ್ಬೋದು, ಜಾಸ್ತಿ ಮ್ಯಾಕ್ಸಿಮಮ್ ಸ್ಥಾನಗಳಿರ್ಬಹುದು. ಮಿನಿಮಮ್ ಏನ್ ಮಾಡಬಹುದು ಅಂದ್ರೆ 60 ಸ್ಥಾನಗಳನ್ನ ಇರ್ಬೇಕು ಅಂತ ಇದು ಹೇಳ್ತದೆ. ಇದು ಬೇಸಿಕ್ಸ್. ಜನರಲಿಸ್ಟಿಕ್ ಆಗಿ ಕೆಲವೊಂದು ಸಿಕ್ಕಿಂ, ನಾರ್ತ್ ಈಸ್ಟ್ ರಾಜ್ಯಗಳಿಗೆ ಕಡಿಮೆ ಇದೆ, ಅದನ್ನ ಗೊತ್ತಾ. ಆದ್ರೆ ಓವರ್ ಆಗಿ ಜನರಲಿಸ್ಟಿಕ್ ಆಗಿ ನೀವು 550 ಅಂಡ್ ಮಿನಿಮಮ್ 60 ಸ್ಥಾನಗಳನ್ನ ಇರ್ಬೇಕು ಅನ್ನೋದು ಬೇಸಿಕ್ಸ್ ಆಗಿ ಗೊತ್ತಿದ್ರೆ ದೇರ್ ಇಸ್ ಅ ಮೋರ್ ದೆನ್. ಹೌದಾ, ಇದು ನಮ್ಗೇನ್ ಇಲ್ಲೇನ್ ಮಾಡಿ ಅಂತಂದ್ರೆ ಈ ಸ್ಪೀಕರ್ ನ ಪಾತ್ರ ಏನು, ನಮ್ದು ವಿಧಾನಸಭೆಯಲ್ಲಿ ಸ್ಪೀಕರ್ ನ ಪಾತ್ರವೇನು, ಮೊದಲ ಸ್ಪೀಕರ್ ಯಾರು, ಮೊದಲ ಮಹಿಳಾ ಸ್ಪೀಕರ್ ಯಾರು, ಈಗ ಸ್ಪೀಕರ್ ಯಾರು, ಇಂಥ ಕ್ವಶನ್ಸ್ ಗಳನ್ನ ಎಕ್ಸಾಮ್ ಅಲ್ಲಿ ಕೇಳ್ಕೊಂಡಿದ್ದಾನೆ. ನೀವೇನ್ ಮಾಡ್ಬೇಕಂದ್ರೆ ನೀಟಾಗಿ ಅದನ್ನ ಸ್ವಲ್ಪ ಬೇಸಿಕ್ಸ್ ಅನ್ನ ರಿವೈಷನ್ ಮಾಡುವ ಪ್ರಯತ್ನವನ್ನು ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಕರ್ನಾಟಕ ಹೈಕೋರ್ಟ್ ಅಲ್ಲಿ
ಅಂಬೇಡ್ಕರ್ ಭಾವಚಿತ್ರ. ಏನಾಗಿದೆ ಅಂತಂದ್ರೆ ಇತ್ತೀಚೆಗೆ ನಮ್ದು ಹೈಕೋರ್ಟ್ ನ ಬೆಂಗಳೂರಿನ ಪ್ರಧಾನ ಪೀಠ, ಧಾರವಾಡ ಮತ್ತು ಕಲಬುರಗಿಯ ಪೀಠಗಳು, ಜಿಲ್ಲಾ ಪೀಠಗಳು ಮತ್ತು ಎಲ್ಲಾ ವಿಚಾರಣಾ ಕೋರ್ಟ್ಗಳಲ್ಲಿ ಅಂಬೇಡ್ಕರ್ ಸಾಹೇಬರ ಭಾವಚಿತ್ರವನ್ನ ಹಾಕುವಂತೆ ಕಡ್ಡಾಯಗೊಳಿಸಲಾಗಿದೆ. ಈಗ ನನಗೇನ್ ಗೊತ್ತಾ, ಈಗ ನಿಮ್ಗೆ ಎರಡು ದೃಷ್ಟಿಕೋನದಿಂದ ನಾನು ಇದನ್ನ ಸ್ಟಡಿ ಮಾಡ್ಬೇಕಾಗತ್ತೆ. ಒಂದು, ಈ ಕರ್ನಾಟಕ ಹೈಕೋರ್ಟ್ ನ ಕುರಿತು ನಾನು ಡಿಸ್ಕಸ್ ಮಾಡ್ಬೇಕಾಗತ್ತೆ. ಒಂದು ಏನ್ ಮಾಡ್ತೀವಿ ಅಂದ್ರೆ ಅಂಬೇಡ್ಕರ್ ಸಾಹೇಬರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಹೌದಾ, ಅವ್ ಎಲ್ಲಿ ಜನಿಸಿದ್ರು, ಹೌದಾ, ಅದರ ಸಂವಿಧಾನದ ಪಿತಾಮಹ ಅಂತ ಕರಿತೀವಿ. ಆರ್ಟಿಕಲ್ 32 ಅನ್ನ ಆತ್ಮ ಅಂತ ಕರೀತಾರೆ. ಹೌದಾ, ಮೂಕನಾಯಕ ಎಂಬ ಪತ್ರಿಕೆಯನ್ನು ಬರೀತಾರೆ. ಬಹಿಷ್ಕರ ಹಿತಕಾರಣಿ ಸಭಾವನ್ನು ಸಂಘಟನೆಯನ್ನು ಕಟ್ತಾರೆ. ಇವೆಲ್ಲದರ ಬಗ್ಗೆ ಅಂಬೇಡ್ಕರ್ ಸಾಹೇಬರ ಬಗ್ಗೆ ನಾವೇನ್ ಮಾಡ್ಬೇಕಾಗತ್ತಂದ್ರೆ ನಾವು ಅಧ್ಯಯನ ಮಾಡ್ಬೇಕಾಗತ್ತೆ. ಇಟ್ ದ ಸೇಮ್ ಟೈಮ್ ಡ್ರಾಫ್ಟಿಂಗ್ ಕಮಿಟಿ ಅಧ್ಯಕ್ಷರಾಗಿರ್ತಾರೆ. 7 ಜನ ಸದಸ್ಯರು ಡ್ರಾಫ್ಟಿಂಗ್ ಕಮಿಟಿ ಅಧ್ಯಕ್ಷರಾಗಿರ್ತಾರೆ. ಜೊತೆಗೆ ದೇಶದ ಮೊದಲ ಕಾನೂನು ಸಚಿವರಾಗಿ ಕೆಲಸ ಕೂಡ ಮಾಡ್ತಾರೆ. ಇವೆಲ್ಲವನ್ನ ಏನ್ ಮಾಡ್ಬೇಕಾದ್ರೆ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ. ಇಟ್ ದ ಸೇಮ್ ಟೈಮ್ ನೋಡಿ, ಆರ್ಟಿಕಲ್ ಇದು ಹೈಕೋರ್ಟ್ ಅನ್ನು ತೆಗೆದುಕೊಂಡಾಗ 214ನೇ ವಿಧಿಯು ಇದೇನ್ ಮಾಡತ್ತಂದ್ರೆ ಪ್ರತಿಯೊಂದು ರಾಜ್ಯದಲ್ಲಿ ಹೈಕೋರ್ಟ್ ಗಳನ್ನು ಇರುವುದನ್ನು ಕುರಿತು ಪ್ರತಿಯೊಂದು ರಾಜ್ಯದಲ್ಲಿ ಒಂದು ಹೈಕೋರ್ಟ್ ಇರುವಂತೆ ಏನ್ ಮಾಡುತ್ತೆ, ಅವಕಾಶ ಮಾಡಿಕೊಡ್ತದೆ. ಇಟ್ ದ ಸೇಮ್ ಟೈಮ್ ನೋಡಿ 231ನೇ ವಿಧಿಯು 231ನೇ ವಿಧಿ ಏನ್ ಹೇಳುತ್ತಂದ್ರೆ ಒಂದು 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳು ಮತ್ತು ಒಂದು ಅಥವಾ ಒಂದಕ್ಕಿಂತ 2 ರಾಜ್ಯಗಳಿಗೆ ಏನ್ ಮಾಡಬಹುದ್ರೆ ಕಾಮನ್ ಹೈಕೋರ್ಟ್ ಅನ್ನ ಇರುವಂತೆ ಅವಕಾಶ ಮಾಡಿಕೊಡ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ಏನಿದೆ ಅಂತಂದ್ರೆ ಈ ಕಲ್ಕತ್ತಾ ಹೈಕೋರ್ಟ್ ನ ವ್ಯಾಪ್ತಿ ಎಲ್ಲಿದೆ ಅಂತಂದ್ರೆ ಕಲ್ಕತ್ತಾ ಆಲ್ಸೋ ಅಂಡಮಾನ್ ನಿಕೋಬಾರ್ 2ರಲ್ಲಿದೆ. ಇದನ್ನೇ ಒಂದ್ಸರಿ ಮೊನ್ನೆ KS ಫಿಲಿಮ್ಸ್ ಅಲ್ಲಿ ಏನ್ ಮಾಡಿದಾನೆ ಅಂದ್ರೆ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಈ ಕೆಳಗಿನ ಯಾವ 2 ಹೈಕೋರ್ಟ್ ಮತ್ತು ಅದರ ವ್ಯಾಪ್ತಿಗಳನ್ನ ಮ್ಯಾಚ್ ದಿ ಫಾಲೋಯಿಂಗ್ ಅನ್ನೋ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಇದನ್ನ ಕೊಡುವ ಸ್ವಲ್ಪ ನೋಡ್ಕೊಳ್ಳುವ ಪ್ರಯತ್ನವನ್ನು ಮಾಡ್ರಿ. ಜೊತೆಗೆ ಈ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಯಾರು ನೇಮಕ ಮಾಡ್ತಾರೆ, ಯಾರು ರಿಮೂವ್ ಮಾಡ್ತಾರೆ, ಇದನ್ನ ಪ್ರಮಾಣ ವಚನ ಯಾರು ಬೋಧಿಸ್ತಾರೆ, ಜೊತೆಗೆ ಇವ್ರ ಅರ್ಹತೆ ಏನು, ಇವೆಲ್ಲವನ್ನ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ಹೋಮ್ವರ್ಕ್ ಮಾಡುವ ಪ್ರಯತ್ನವನ್ನ ಮಾಡ್ರಿ. ಓಕೆ, ಹೋಮ್ವರ್ಕ್ ಮಾಡಿ ಆಯ್ತಾ. ಸೊ ನೀವು ಕರೆಂಟ್ ಅಫೇರ್ಸ್ ಅನ್ನ ಬೇಸಿಕ್ಸ್ ಯಾವಾಗ ನೀವು ಎಲ್ಲಿವರೆಗೆ ನೀವು ಇದು ಮಾಡಲ್ಲ, ನೀವು ಅದು ಲಿಂಕ್ ಮಾಡಿ ಓದಲ್ಲ, ನಿಮ್ ಕಾನ್ಸೆಪ್ಟ್ ರಿಪೀಟೆಡ್ ಆಗಿ ಕ್ಲಾರಿಟಿ ಆಗಲ್ಲ. ಎಕ್ಸಾಮ್ ಹಾಲಲ್ಲಿ ಏನಾಗತ್ತಂದ್ರೆ ತಪ್ಪಾಗ್ತಾ ಹೋಗ್ತವೆ. ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡುವ ಪ್ರಯತ್ನವನ್ನು ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಕಿರುಸಾಲ ಗ್ರಾಹಕರಿಗೆ ಸಹಾಯವಾಣಿ. ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ನಮ್ಮ RBI ಇದೆ ನೋಡಿ. RBI ಏನ್ ಮಾಡಿದೆ ಅಂದ್ರೆ ಕಿರುಸಾಲ ಕ್ಷೇತ್ರದ ಬಲವರ್ಧನೆಗಾಗಿ ಮತ್ತು ಸಾಲ ಪಡೆದ ಗ್ರಾಹಕರ ರಕ್ಷಣಾ ಸರಿ ಇತ್ಯಾದಿಗಳ ವಿಷಯಗಳಿಗೆ ಸಂಬಂಧಿಸಿದಂತೆ RBI ಏನ್ ಮಾಡಿದೆ ಅಂದ್ರೆ ಸ್ವಯಂ ನಿಯಂತ್ರಣ ಒಕ್ಕೂಟವನ್ನ ರಚನೆ ಮಾಡಿದೆ. ಒಕ್ಕೂಟವನ್ನ ರಚನೆ ಮಾಡಿದೆ. ಯಾರು ಮಾಡಿದ ಇದನ್ನ? RBI. ನೀವು ಇಷ್ಟು ಬೇಸಿಸ್ ಗೊತ್ತಿರ್ಲಿ. ಈ ಗ್ರಾಹಕರ ಕಿರುಸಾಲವನ್ನ ನಿಯಂತ್ರಣ ಮಾಡಕ್ಕೆ ನಾವೇನ್ ಮಾಡೋದು, ಸ್ವಯಂ ನಿಯಂತ್ರಣ ಘಟಕವನ್ನ ಒಕ್ಕೂಟವನ್ನು ಸ್ಥಾಪನೆ ಮಾಡ್ಕೊಂಡಿವಿ. ಅದನ್ನ ಯಾರು ಮಾಡಿದೆ ಅಂದ್ರೆ RBI ಮಾಡಿದೆ. ಈ RBI ಮಾಡಿ ಏನ್ ಮಾಡಿದೆ ಅಂದ್ರೆ ಸಹಾಯವಾಣಿಯನ್ನ ಆರಂಭ ಮಾಡ್ಕೊಂಡಿದೆ. ಇಷ್ಟು ನಿಮಗೆ ಗೊತ್ತಿದ್ರೆ there is a more than enough. ನಿಮ್ಮ ಹೋಮ್ವರ್ಕ್ ಏನಂತಂದ್ರೆ RBI ಬಗ್ಗೆ ನೀವು ಸ್ವಲ್ಪ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. RBI ಯಾವಾಗ ಸ್ಥಾಪನೆ ಆಯಿತು, ಹೌದಾ, ಯಾವ ಕಾಯ್ದೆ ಮೂಲಕ ಸ್ಥಾಪನೆ ಆಯಿತು, RBI ನ ಕೇಂದ್ರ ಕಚೇರಿ ಎಲ್ಲಿದೆ, RBI ನ ನೋಟು ಮುದ್ರಣ ಕಾರ್ಯ ಏನು, RBI ನ ಪ್ರಾಥಮಿಕ ಕಾರ್ಯ ಏನು, ಅದು ಹಣದುಬ್ಬರ ನಿಯಂತ್ರಣ ಮಾಡಿದ RBI ರೋಲ್ ಏನು, ಅದು ಮಾನಿಟರಿ ಪಾಲಿಸಿ ಮತ್ತು ಫಿಸಿಕಲ್ ಪಾಲಿಸಿ ಡಿಫರೆನ್ಸ್ ಏನು, ಇವೆಲ್ಲದರ ಕುರಿತು ನೀವೇನ್ ಮಾಡಿ ಅಂದ್ರೆ ನೀಟಾಗಿ ಸ್ವಲ್ಪ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಸೊ ಇಷ್ಟು ಮಾಡಿದ್ರೆ ನಿಮಗೆ ಏನಾಗುತ್ತೆ, ಒಂದು ಟಾಪಿಕ್ ಅನ್ನ ತೆಗೆದುಕೊಂಡು ರಿಪೀಟೆಡ್ ಆಗಿ ನೀವು ಮಾಡ್ತಾ ಹೋಗಿ. ಯಾಕಂದ್ರೆ ಈ ಎಕನಾಮಿ ಸಬ್ಜೆಕ್ಟ್ ನೇಚರ್ ಹೆಂಗಿದ್ರೆ ಓದುವಾಗ ಕರೆಕ್ಟ್ ಅನ್ಸುತ್ತೆ, ಬಟ್ ನೀವು ಕ್ವಶನ್ ಪೇಪರ್ ನೋಡಿದಾಗ ನಮ್ಮ ಮೈಂಡ್ ಅನ್ನ ಅಪ್ಲೈ ಮಾಡ್ಬೇಕು. ನಾವು ರಿಪೀಟೆಡ್ ಆಗಿ ಅಪ್ಲೈ ಮಾಡಿ ನಾವು ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂತಂದ್ರೆ ಎಕ್ಸಾಮ್ ಹಾಲಿ ನಮ್ಗೆ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಸೊ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ಅಪ್ಲಿಕೇಶನ್ ಆಫ್ ಮೈಂಡ್ ಅನ್ನ ಬೆಳೆಸ್ಕೊಳ್ಳುವ ಪ್ರಯತ್ನವನ್ನ ಮಾಡಿ. ಓಕೆ, ನೆಕ್ಸ್ಟ್ ನೋಡ್ರಿ, SSLV ತಂತ್ರಜ್ಞಾನ ವರ್ಗಾವಣೆಗೆ ಬೀಡ್ ಪಡೆದ HLAL. ನಮಗೆಲ್ಲ ಗೊತ್ತಿದೆ SSLV ಅಂಡ್ HAL ಹಾಲ್ ಅಂತ ಕರಿತೀವಿ, ಹೌದಾ. ಇದನ್ನ ಗೊತ್ತಾ, ಈಗ ನಮ್ ಇಸ್ರೋ ಏನ್ ಮಾಡಿದೆ ಅಂದ್ರೆ ಇಸ್ರೋ ನಮ್ಮ ರಾಕೆಟ್ ಗಳನ್ನ ಉಡಾವಣೆ ಮಾಡಕ್ಕೆ ನಾವು ಬೇರೆ ಬೇರೆ ವಾಹನಗಳನ್ನ ಲಾಂಚಿಂಗ್ ವಾಹನಗಳನ್ನ ಅಭಿವೃದ್ಧಿ ಪಡಿಸ್ಕೊಂಡಿವಿ. ಅದ್ರ ಬಗ್ಗೆ ಸ್ವಲ್ಪ ನಾವು ಡೀಟೇಲ್ ಆಗಿ ಮಾತಾಡೋಣ. ಓಕೆನಾ. ಅದಕ್ಕಿಂತ ಮುಂಚಿತವಾಗಿ HAL ಬಗ್ಗೆ ನಾವು ಮಾತಾಡುವ ಪ್ರಯತ್ನವನ್ನು ಮಾಡೋಣ. HAL ಯಾವಾಗಂದ್ರೆ 1940ರಲ್ಲಿ ಇದು ಸ್ಥಾಪನೆ ಆಯ್ತು. ಇದ್ರ ಕೇಂದ್ರ ಕಚೇರಿಯಲ್ಲಿ ಅಂದ್ರೆ ಹೆಡ್ ಕ್ವಾರ್ಟರ್ ಬೆಂಗಳೂರಿನಲ್ಲಿದೆ, ಹೌದಾ, ಬೆಂಗಳೂರಿನಲ್ಲಿದೆ. ಇದನ್ನ ಏನ್ ಮಾಡಿದ ಕರ್ನಾಟಕ ಸರ್ಕಾರ, ಕರ್ನಾಟಕ ಸರ್ಕಾರದ
ಸಹಯೋಗದೊಂದಿಗೆ ನಾವೇನ್ ಮಾಡ್ಕೊಂಡಿದ್ವಿ, ಸ್ಥಾಪನೆ ಮಾಡ್ಕೊಂಡಿವಿ. ಇದರ ಮುಖ್ಯ ಉದ್ದೇಶ ಏನಂದ್ರೆ ವಿಮಾನಗಳ ತಯಾರಿಕೆ ಇದರ ಪ್ರಾಥಮಿಕ ಕೆಲಸವಾಗಿದೆ. ವೆರಿ ಇಂಪಾರ್ಟೆಂಟ್. ಎಷ್ಟು ನಿಮಗೆ ಗೊತ್ತಿರ್ಲಿ, 1940 ಹೆಡ್ ಕ್ವಾರ್ಟರ್ಸ್ ಬೆಂಗಳೂರಲ್ಲಿ ಇದಿಷ್ಟು ಗೊತ್ತಿರ್ಲಿ. ಈಗ ನಾನೇನ್ ಮಾತಾಡ್ತೀನಿ ಅಂದ್ರೆ ಈ ಇಸ್ರೋ ಬಗ್ಗೆ ನೋಡಿ. ಇಸ್ರೋ ಏನ್ ಬಂದಿದೆ ಗೊತ್ತಾ? ಇಸ್ರೋ ಸ್ಥಾಪನೆ ಯಾವಾಗ ಆಯ್ತು ನಿಮ್ಗೆ ಗೊತ್ತಿದೆ, 1969 ಇಸ್ರೋ ಸ್ಥಾಪನೆ ಆಯ್ತು. ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದ್ರೆ ಬೆಂಗಳೂರಿನಲ್ಲಿದೆ. ಹೌದಾ? ಇದು ಇನ್ ಸ್ಪೇಸ್ ಒಂದು ಬಾಡಿಯನ್ನು ರಚನೆ ಮಾಡ್ಕೊಂಡಿದೆ, ಮತ್ತು ಆಂಥ್ರಿಕ್ಸ್ ಎಂಬ ಬಾಡಿಯನ್ನ ನಾವು ರಚನೆ ಮಾಡ್ಕೊಂಡಿವಿ. ಇವೆಲ್ಲದರ ಬಗ್ಗೆ ಸ್ವಲ್ಪ ಏನ್ ಮಾಡಿ ಅಂದ್ರೆ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಹಾಗಾದ್ರೆ ಈ HAL ಏನ್ ಮಾಡ್ತಾ ಇದೆ? SSLV ಏನ್ ಗೊತ್ತಾ? ಲಾಂಚಿಂಗ್ ವೆಹಿಕಲ್. ಇದು ಸ್ಮಾಲ್ ಸೆಟಲೈಟ್ ಲಾಂಚಿಂಗ್ ವೆಹಿಕಲ್ ಹೇಳ್ತೀವಿ. ಇದರ ಬಗ್ಗೆ ಹೆಂಗೆ ಇವಾಲ್ವ್ ಆಗಿದೆ, ಇದನ್ನ 3 ಕಾನ್ಸೆಪ್ಟ್ ಅಲ್ಲಿ ನಾವು ಅಧ್ಯಯನ ಮಾಡ್ಬೇಕಾಗತ್ತೆ. ಒಂದು ಎವಲ್ಯೂಷನ್ ಆಫ್ ದಟ್ ಇದು ಲಾಂಚಿಂಗ್ ವೆಹಿಕಲ್, ಅದರ ಟೆಕ್ನಾಲಜಿ, ಮತ್ತೆ ಅದರ ಫ್ಯೂಚರ್ಸ್ ಗಳು, ಅದ್ರ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಸ್ವಲ್ಪ ಅದನ್ನ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡೋಣ. ಓಕೆ, ನೆಕ್ಸ್ಟ್ ನೋಡಿ, ಎವಲ್ಯೂಷನ್ ಆಫ್ ಇಂಡಿಯನ್ ಲಾಂಚಿಂಗ್ ವೆಹಿಕಲ್ ಅಂತ ಹೇಳ್ತೀವಿ. ಫಸ್ಟ್ ನೋಡಿ ಏನಿದೆ, ಸೆಟಲೈಟ್ ಲಾಂಚಿಂಗ್ ವೆಹಿಕಲ್ SLV3 ಅಂತ ನಾವು ಮೊದಲು SLV ಅಂತ ಮಾಡ್ತಾ ಇದೀವಿ. ಅದ ನಂತರ ಏನ್ ಮಾಡಿದ, ನೆಕ್ಸ್ಟ್ ಏನ್ ಗೊತ್ತಾ, ಆಗ್ಯುಮೆಂಟೆಡ್ ಸೆಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ ನಾವು ಮಾಡ್ಕೊಂಡಿವಿ. ಹೌದಾ? ಪೋಲಾರ್ ಸೆಟಲೈಟ್ ಲಾಂಚಿಂಗ್ PSLV ಅಂತ ಹೇಳ್ತೀವಿ. PSLV ಪೋಲಾರ್ ಲಾಂಚಿಂಗ್ ವೆಹಿಕಲ್ ಅಂತ. ಆಮೇಲೆ GSLV, ಆಮೇಲೆ ನೆಕ್ಸ್ಟ್ ಬಂದಿದ್ದು GSLV. ಹೌದಾ? GSLV ಆದ್ಮೇಲೆ GSLV Mark 1, Mark 2 ಅಂಡ್ Mark 3 ಅಂತ ಮಾಡ್ತಾ ಇದೀವಿ. ಈ GSLV ಕ್ರಯೋಜೆನಿಕ್ ಇಂಜಿನ್ ಅಂತ ನಾವೇನ್ ಮಾಡ್ತಾ ಇದೀವಿ ಇತ್ತೀಚೆಗೆ, ಕ್ರಯೋಜೆನಿಕ್ ಏನ್ ಗೊತ್ತಾ, ಕ್ರಯೋಜೆನಿಕ್ ಇಂಜಿನ್ ಅನ್ನ ನಾವ್ ಏನ್ ಮಾಡ್ತಾ ಇದೀವಿ, ಬಳಸ್ತಾ ಇದೀವಿ ಇಂಜಿನ್. ಹೌದಾ? ಸೊ ಇದರ ಉದ್ದೇಶ ಬೇಸಿಕ್ ಅಷ್ಟೇ. ಇದು ಏನಾಗ್ತಾ ಇದೆ ಅಂತಂದ್ರೆ, ಇದನ್ನ ಇವಾಲ್ವ್ ಆಗ್ತಕ್ಕೆ ಇಲ್ಲಿ ಈ ಜಾಸ್ತಿ ದಿನ ನಾವು ಏನ್ ಇವಾಲ್ವ್ ಆಗ್ತಾ ಇದೀವಿ, ಅದ್ರ ಲೋಡಿಂಗ್ ಕೆಪಾಸಿಟಿ ಜಾಸ್ತಿ ಹೋಗುತ್ತೆ, ಅದ್ರ ಎತ್ತರ ಜಾಸ್ತಿ ಹೋಗುತ್ತೆ. ನೆಕ್ಸ್ಟ್ ಏನ್ ಗೊತ್ತಾ, ಅದರ ವೇಟ್ ನೋಡಿ, ವೇಟ್ ಕೆಪಾಬಿಲಿಟಿ ಜಾಸ್ತಿ ಆಗುತ್ತೆ, ಅಂಡ್ ಫ್ಯೂಲ್ ಸ್ಟೇಜ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬೇಸಿಕ್ಸ್ ಏನ್ ಗೊತ್ತಿರ್ಲಿ ಅಂತಂದ್ರೆ, SLV, PSLV, GSLV Mark 3 ಅಂಡ್ ಕ್ರಯೋಜೆನಿಕ್ ಇಂಜಿನ್. ನೆಕ್ಸ್ಟ್ ಈಗ ಪ್ರೆಸೆಂಟ್ ಏನಿದೆ ಅಂತಂದ್ರೆ, ರೀಯೂಸಬಲ್ ಲಾಂಚಿಂಗ್ ವೆಹಿಕಲ್ ಅಂತ ನಾವು ಮಾಡ್ತಾ ಇದೀವಿ. ಅಂದ್ರೆ ಇವೆಲ್ಲ ಮೇಲೆ ಹೋದ್ಮೇಲೆ ಏನ್ ಗೊತ್ತಾ, ಸೆಟಲೈಟ್ ಲಾಂಚ್ ಆದ್ಮೇಲೆ ಇವು ಸಮುದ್ರದಲ್ಲಿ ಬಿದ್ದು ಏನಾಗ್ತಾ ಹಾಳಾಗ್ತವೆ ಈಗಿನ ಲಾಂಚಿಂಗ್ ವೆಹಿಕಲ್ಸ್ಗಳು. ಈಗ ನಾವು ರೀಯೂಸಬಲ್ ಲಾಂಚಿಂಗ್ ವೆಹಿಕಲ್, ಈಗ ಇತ್ತೀಚೆ ನೋಡಿ, ಇದಿದೆ ನೋಡಿ, ಸ್ಟಾರ್ಲಿಂಕ್ ನಮ್ದು ಎಲಾನ್ ಮಸ್ಕ್ ಇದೆಯಲ್ಲ, ಎಲಾನ್ ಮಸ್ಕ್ ಒಂದು ವಿಡಿಯೋ ಯೂಟ್ಯೂಬ್ ಅಲ್ಲಿ ನೀವು ನೋಡಿ ಹೋಗಿ. ಏನಿದೆ ಅಂತಂದ್ರೆ, ಅದು ರಾಕೆಟ್ ಅನ್ನು ಲಾಂಚ್ ಮಾಡಲ್ಲ, ಆಟೋಮೆಟಿಕ್ ಮತ್ತೆ ಬಂದು ಏನಾಗ್ತಾ ಇದೆ, ತನ್ನ ಸ್ಥಳಕ್ಕೆ ಬಂದು ವಾಪಸ್ ಆಗ್ತಾ ಇದೆ. ಸೊ ರಾಕೆಟ್ ಅನ್ನ ಲಾಂಚ್ ಮಾಡಿದ ನಂತರ ಏನಾಗಿದೆ ಅಂದ್ರೆ, ಸೆಟಲೈಟ್ ಮೇಲೆ ಬಿಟ್ಟು ಮತ್ತೆ ಏನ್ ಗೊತ್ತಾ, ಆ ಸ್ಥಳಕ್ಕೆ ವಾಪಸ್ ಬರುದು. ಆ ರಾಕೆಟ್ ಏನ್ ಮಾಡಬಹುದು ಅಂದ್ರೆ, ಆ ರಾಕೆಟ್ ಅನ್ನ ರೀಯೂಸ್ ಮಾಡಬಹುದು. ಅದನ್ನ ರೀಯೂಸಬಲ್ ಲಾಂಚಿಂಗ್ ವೆಹಿಕಲ್ ಅಂತ ನಾವು ಈ ಸ್ಟೇಜ್ ಅಲ್ಲಿ ಇದೀವಿ ಈಗ. ಎಟ್ ದ ಸೇಮ್ ಟೈಮ್ ಏನ್ ಮಾಡಿದ್ರೆ ಅಂದ್ರೆ, SSLV ಸ್ಮಾಲ್ ಸೆಟಲೈಟ್ ಲಾಂಚಿಂಗ್ ವೆಹಿಕಲ್ ಅನ್ನ ಮಾಡ್ತಾ ಇದೀವಿ. ಇದನ್ನೇನಿದೆ ಅಂದ್ರೆ, ಈ ದೊಡ್ಡ ಏನ್ ಗೊತ್ತಾ, ಈ GSLV Mark 3 ಮತ್ತು PSLV ಮಾರ್ಕ್ಸ್ ಗಳನ್ನ ನಾವು ಲಾಂಚ್ ಮಾಡಿದ್ರೆ ಹೆವಿ ಏನಾಗತ್ತಂದ್ರೆ ಪೇಲೋಡ್ ಬೇಕಾಗತ್ತೆ. ಆದ್ರೆ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಸಣ್ಣ ಸೆಟಲೈಟ್ಸ್ ಗಳನ್ನ ನಾವು ಲಾಂಚ್ ಮಾಡ್ಬೇಕಾದ್ರೆ, ಈ ದೊಡ್ಡ ಏನ್ ಗೊತ್ತಾ ರಾಕೆಟ್ ಲಾಂಚಿಂಗ್ ವೆಹಿಕಲ್ಸ್ ಗಳನ್ನ ನಾವು ಏನ್ ಲಾಂಚ್ ಮಾಡಕ್ಕಾಗಲ್ಲ. ಸೊ ನಮ್ಮ ಸಣ್ಣ ಸೆಟಲೈಟ್ಸ್ ಗಳನ್ನ ಲಾಂಚ್ ಮಾಡುವ ನಮ್ಮ ಉದ್ದೇಶವನ್ನ ಸಾಧಿಸಲು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಇತ್ತೀಚೆಗೆ SSLV ಸ್ಮಾಲ್ ಸೆಟಲೈಟ್ ಲಾಂಚಿಂಗ್ ವೆಹಿಕಲ್ ಅನ್ನ ನಾವೇನ್ ಮಾಡ್ತಾ ಇದೀವಿ, ನಾವು ಡೆವಲಪ್ ಮಾಡ್ತಾ ಇದೀವಿ. ಇದರಿಂದ ಏನಾಗುತ್ತೆ, ಈ ಸ್ಮಾಲ್ ಸೆಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂದ್ರೆ ಏನಾಗುತ್ತೆ, ನಮ್ಮ ಮಾರ್ಕೆಟ್ ವ್ಯಾಲ್ಯೂ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆದ್ರೆ ಹೋದ್ರೆ ನಮ್ಮ ಕಮರ್ಷಿಯಲಿ ನಮ್ದು ಏನಾಗುತ್ತೆ ಅಂದ್ರೆ, ಸ್ಪೇಸ್ ಕಮರ್ಷಿಯಲೈಸೇಷನ್ ಆಗುತ್ತೆ, ಅಂಡ್ ರೆವೆನ್ಯೂ ಜನರೇಷನ್ ಪಾರ್ಟ್ ಏನಾಗುತ್ತೆ ಅಂದ್ರೆ ಹೆಲ್ಪ್ ಆಗುತ್ತೆ. ಇಟ್ ದ ಸೇಮ್ ಟೈಮ್ ಏನಾಗುತ್ತೆ, ಈ ಸಣ್ಣ ಯಾರು ಸ್ಟಾರ್ಟ್ಅಪ್ಸ್ ಗಳು ಇರ್ತಾವ ನೋಡಿ, ಆ ಸ್ಟಾರ್ಟ್ಅಪ್ಸ್ ಗಳನ್ನ ನಾವು ಪ್ರಮೋಟ್ ಮಾಡಕ್ಕೆ ಅವೆಲ್ಲವನ್ನ ಏನಾಗುತ್ತೆ ಈ ಸ್ಮಾಲ್ ಸೆಟಲೈಟ್ ಲಾಂಚಿಂಗ್ ವೆಹಿಕಲ್ ಹೆಲ್ಪ್ ಆಗ್ತಾ ಹೋಗ್ತವೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಒಂದ್ ಪಾರ್ಟ್. ಇದು ಜೊತೆಗೆ ಈ ಸೆಟಲೈಟ್ಸ್ ಗಳು ಏನ್ ಫ್ಯೂಲ್ ಮಾಡ್ತೀವಿ, ಸಾಲಿಡ್ ಯಾವ್ದು ಯೂಸ್ ಮಾಡ್ತೀವಿ, ಹೌದಾ, ಲಿಕ್ವಿಡ್ ಯಾವ್ದು ಯೂಸ್ ಮಾಡ್ತೀವಿ, ಅದ್ರ ಬಗ್ಗೆ ಇದು ಫ್ಯೂಲ್ ಬಗ್ಗೆ ಕೂಡ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಅದನ್ನ ಸ್ವಲ್ಪ ಏನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಇಟ್ ದ ಸೇಮ್ ಟೈಮ್ ಇನ್ನು ಭಾರತದ ಜೊತೆ ಏನಿದೆ ಅಂತಂದ್ರೆ, ಇಲ್ಲ ಹೆವಿ ಲಾಂಚಿಂಗ್ ವೆಹಿಕಲ್ಸ್ ಗಳನ್ನ ಬೇರೆ ದೇಶಗಳಿಂದ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಲಾಂಚ್ ವೆಹಿಕಲ್ ಗಿಂದ ಯೂಸ್ ಮಾಡ್ತೀವಿ. ಅದ್ರ ಬಗ್ಗೆ ಸ್ವಲ್ಪ ಏನ್ ಗೊತ್ತಾ, ಇಂಟರ್ನ್ಯಾಷನಲ್ ಕೂಡ ಸ್ವಲ್ಪ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಓಕೆ, ಎಸ್ಪೆಷಲಿ ನಾಸಾ ಅಂಡ್ ರಷ್ಯಾ ಅಂಡ್ ಜಪಾನ್ ಅವ್ರ ಜೊತೆ ನಾವು ಕೊಲಾಬರೇಷನ್ ಮಾಡ್ತಾ ಇದೀವಿ. ಅದನ್ನು ಸ್ವಲ್ಪ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಓಕೆ, ನೆಕ್ಸ್ಟ್ ನೋಡ್ರಿ, ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ಪ್ರಮುಖ ಮಸೂದೆಗಳ ಪ್ರಸ್ತಾಪ. ಹೌದಾ, ಕರ್ನಾಟಕ ತಪ್ಪು ಮಾಹಿತಿ ಮತ್ತು ಸುಳ್ಳು ಮಸೂದೆಗಳ ನಿಷೇಧ 2025. ಏನಾಗಿದೆ ಗೊತ್ತಾ, ನೀವೇನಾದ್ರೂ ಫೇಕ್ ನ್ಯೂಸ್ ಅನ್ನ ನೀವೇನಾದ್ರೂ ಹರಡಿದ್ದೆ ಆದಲ್ಲಿ, ಈಗ ಏನಾಗಿದೆ ಅಂದ್ರೆ ಈ ಮಸೂದೆ ಬಂದ್ಮೇಲೆ
ನಿಮಗೆ 10 ಏನಂದ್ರೆ 10 ಲಕ್ಷ ದಂಡ ಆಗ್ಬಹುದು. ನಿಮಗೆ 10 ಲಕ್ಷ ಏನಾದ್ರೂ ಸುಳ್ಳು ಸುದ್ದಿ ಮತ್ತು 7 ವರ್ಷಗಳೇನಾಗತ್ತಂದ್ರೆ ಶಿಕ್ಷೆ ಆಗುವ ಮಸೂದೆಯನ್ನ ನಾವು ಜಾರಿಗೆ ತರ್ತಾ ಇದೀವಿ. ಯಾರು ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡ್ತೀರಿ ಯೂಟ್ಯೂಬ್ ಅಲ್ಲಿ ಅಥವಾ ಯಾರು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ, ಟೆಲಿಗ್ರಾಮ್ ಅಲ್ಲಿ, ಯಾವುದೇ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಅಲ್ಲಿ ಇನ್ನು ಮುಂದೆ ಏನಾದ್ರೂ ಸುದ್ದಿ ನಾವು ಹರಡಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ಇಲ್ಲ ಅಂತ ಏನಾಗುತ್ತೆ 10 ಲಕ್ಷ ರೂಪಾಯಿ ದಂಡ ಬೀಳ್ತದೆ, ಇಲ್ಲ ಅಂದ್ರೆ 7 ವರ್ಷ ಜೈಲಿಗೆ ಹೋಗುವ ಪರಿಸ್ಥಿತಿ ಕೂಡ ನಿಮಗೆ ಬರಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕೆಲವೊಂದು ಯೂಟ್ಯೂಬರ್ಸ್ ಗಳಿದ್ದಾರೆ ಕ್ಲಾಸ್ ಅಲ್ಲಿ, ಹೌದಾ, ಇಲ್ಲಿ ಇದು ನಮ್ದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅವ್ರ ಕೆಲಸನೇ ಸುಳ್ಳು ಹಬ್ಸೋದು, ಅಂತವ್ರ ಮೇಲೆ ಮೊದಲು ಹಾಕ್ಬೇಕು ಇದನ್ನ, ಹೌದಾ. ಓಕೆ, ನೆಕ್ಸ್ಟ್ ನೋಡಿ ಎತ್ತಿನ ಹೊಳೆ ಯೋಜನೆ. ಎತ್ತಿನ ಹೊಳೆ ಯೋಜನೆ ಎದಕ್ಕಿದೆ ಸಾರಿ ಎತ್ತಿನ ಹೊಳೆ ಯೋಜನೆ ನೋಡಿ ಏನಾಗುತ್ತೆ ಅಂದ್ರೆ ಡಾಕ್ಟರ್ ಪರಮಶಿವಯ್ಯ ವರದಿ ಏನಾಗುತ್ತೆ ರೆಕಮೆಂಡೇಶನ್ ಮಾಡತ್ತಿದ್ದಾನೆ. ಜಿಎಸ್ ಪರಮಶಿವಯ್ಯ ವರದಿ, ಪರಮಶಿವಯ್ಯ ವರದಿ ಏನಾಗುತ್ತೆ ಅಂದ್ರೆ ಶಿಫಾರಸಿನ ಆದ್ಮೇಲೆ ನಾವು ಎತ್ತಿನ ಹೊಳೆ ಪ್ರಾಜೆಕ್ಟ್ ಅನ್ನ ನಾವೇನ್ ಕೈಗೊಳ್ತೀವಿ. ಇದರ ಉದ್ದೇಶ ಏನು ಗೊತ್ತಾ? ಇದರ ಉದ್ದೇಶ ಏನಂತಂದ್ರೆ ಹಾಸನ್, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಹೌದಾ, ಚಿಕ್ಕಬಳ್ಳಾಪುರ, ಹೌದಾ, ಮತ್ತು ಬೆಂಗಳೂರು ಗ್ರಾಮಾಂತರ ಈ ಪ್ರದೇಶಗಳಿಗೆ ನಾವು ಕುಡಿಯುವ ನೀರು ಯೋಜನೆನ ಒದಗಿಸಲು ಏನಾಗಿದೆ ಅಂತಂದ್ರೆ ನಾವು ಎತ್ತಿನ ಹೊಳೆ ಪ್ರಾಜೆಕ್ಟ್ ಅನ್ನ ನಾವು ಜಾರಿಗೆ ತಂದಿದೀವಿ. ಇದನ್ನ ಕೃಷ್ಣಾ ನೀರಾವರಿ ನಿಗಮ ಲಿಮಿಟೆಡ್ ಏನ್ ಮಾಡ್ತಾ ಇದ್ದಂದ್ರೆ ಕೃಷ್ಣಾ ನೀರಾವರಿ ನಿಗಮ ಲಿಮಿಟೆಡ್ ಇದನ್ನ ಏನ್ ಮಾಡ್ತಾ ಇದೆ ಅಂದ್ರೆ ಈ ಯೋಜನೆಯನ್ನ ಜಾರಿಗೊಳಿಸುವ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ. ಈಗ ಏನಾಗಿದೆ ಅಂದ್ರೆ ಈ ಯೋಜನೆಯನ್ನ 2027ಗೆ ಪೂರ್ಣಗೊಳಿಸ್ತೇವೆ, 2027ಗೆ ಈ ಯೋಜನೆಯನ್ನ ಪೂರ್ಣಗೊಳಿಸ್ತೇವೆ ಎಂಬ ಅಂಶವನ್ನ ಏನ್ ಮಾಡಿದ್ರೆ ಸರ್ಕಾರ ಏನ್ ಗೊತ್ತಾ ಗುರಿಯನ್ನು ಇಟ್ಟುಕೊಂಡಿದೆ. ಈ ಎತ್ತಿನೊಳೆ ಪ್ರಾಜೆಕ್ಟ್ ನಿಮಗೆ ಗೊತ್ತಿದ್ರೆ ಸಾಕು. ಇದು ಏನಾಗಿದೆ ಈ ಡಿಸ್ಟ್ರಿಕ್ಟ್ಸ್ ಗಳಲ್ಲಿ ನೀರಿನ ಪ್ರಮಾಣದಲ್ಲಿ ಏನಾಗಿದೆ ಅಂದ್ರೆ ಫ್ಲೋರೈಡ್ಗಳು, ನೈಟ್ರೈಡ್ಗಳು ಮತ್ತು ಹಾನಿಕಾರಕ ಲವಣಗಳು ಜಾಸ್ತಿ ಆಗಿದೆ ಈ ಡಿಸ್ಟ್ರಿಕ್ಟ್ ಗಳಲ್ಲಿ. ಅದಕ್ಕಾಗಿ ಇದನ್ನ ಶುದ್ಧ ಕುಡಿಯುವ ನೀರನ್ನ ಕೊಡುವ ಉದ್ದೇಶದಿಂದ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಇದನ್ನ ಈ ಯೋಜನೆ ಜಾರಿಗೆ ತಂದ್ಕೊಂಡಿವಿ. ಇದರಿಂದ ಪರಿಸರಕ್ಕೆ ಕನಿಷ್ಠ ಏನಾಗುತ್ತೆ ಹಾನಿ ಆಗ್ತದೆ. ವೆರಿ ಇಂಪಾರ್ಟೆಂಟ್. ನೇತ್ರಾವತಿ ನದಿ ನೋಡಿ, ಈ ನೇತ್ರಾವತಿ ನದಿ ಬಗ್ಗೆ ಬೇಸಿಕ್ಸ್ ಅನ್ನ ತಿಳ್ಕೊಳ್ಳಿ. ನೇತ್ರಾವತಿ ನೋಡಿ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಹುಟ್ಟುತ್ತದೆ, ಹೌದಾ. ನೆಕ್ಸ್ಟ್ ಎಲ್ಲಿ ಅಂತಂದ್ರೆ ಕುದುರೆಮುಖದ ಎಳನೀರು ಹತ್ರ ಇದೇನಾಗಿ ಉಗಮ ಆಗ್ತದೆ. ಇದ್ರ ಜೊತೆಗೆ ಇದು ಅರಬ್ಬಿ ಸಮುದ್ರನ ಸೇರ್ತದೆ, ಪಶ್ಚಿಮಕ್ಕೆ ಹರಿಯುವ ನದಿ ಆಗಿದ್ದು ಇದು ಅರಬ್ಬಿ ಸಮುದ್ರಕ್ಕೆ ಸೇರ್ತದೆ. ಅದ್ರ ನೇತ್ರಾವತಿ ನದಿ ಮೇಲೆ ಯಾವ ದ್ವೀಪಗಳದಾವೆ ಇದನ್ನ ಕ್ವಶನ್ ಅನ್ನ ಕೇಳ್ಕೊಂಡಿದ್ದಾನೆ. ನೇತ್ರಾವತಿ ದ್ವೀಪಗಳನ್ನ ಇದನ್ನ ಸ್ವಲ್ಪ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ. ಓಕೆ, ಬೇಸಿಕ್ಸ್ ಅನ್ನ ಎತ್ತಿನಹೊಳೆ ಯೋಜನೆ ಬಗ್ಗೆ ನ್ಯೂಸ್ ಅಲ್ಲಿ ಇರ್ತದೆ. ನೀವು ಅಟ್ಲೀಸ್ಟ್ ಪರಮಶಿವಯ್ಯ ರಿಪೋರ್ಟ್ ಕೊಡುತ್ತೆ. ಈ ಡಿಸ್ಟ್ರಿಕ್ಟ್ ಗಳಿಗೆ ಕುಡಿಯೋ ನೀರು ಅಂತದ್ದು ಕೃಷ್ಣ ಜಲ ನಿಗಮ ನಾವೇನ್ ಮಾಡುತ್ತೆ ಅದನ್ನ ಮೇಂಟೈನ್ ಮಾಡುತ್ತೆ. ಅಷ್ಟೇ ಬೇಸಿಕ್ಸ್ ಅನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ ಬಿಸಿ ಊಟ ಸಿಬ್ಬಂದಿಗೆ ಗೌರವಧನ ಹೆಚ್ಚಳ. ಈಗ ನಿಮ್ಗೆಲ್ಲ ಗೊತ್ತು, ಅಂಗನವಾಡಿದಲ್ಲಿ ಬಿಸಿ ಊಟ ಏನ್ ಕೊಡ್ತಿರ್ತೀವಿ, ಅವ್ರದ್ದು ಗೌರವಧನವನ್ನ ಹೆಚ್ಚಳ ಮಾಡ್ಕೊಂಡಿವಿ. ಇದನ್ನ ಯಾವ್ದ್ರಲ್ಲಿ ಕೊಡ್ತಾ ಇದೀವಿ ಅಂತಂದ್ರೆ ಕ್ಷೀರಭಾಗ್ಯ ಯೋಜನೆ ನೋಡ್ರಿ. ಕ್ಷೀರಭಾಗ್ಯ ಯೋಜನೆದಡಿ ನಾವ್ ಏನ್ ಮಾಡ್ತಾ ಇದ್ದೀವಿ, ಈ ಹೆಚ್ಚಳ ಏನ್ ಮಾಡ್ತೀವಿ, ಈ ಸಹಾಯಧನವನ್ನ ನಾವು ಹೆಚ್ಚಿಗೆ ಮಾಡ್ಕೊಂಡಿವಿ. ಇಷ್ಟು ಗೊತ್ತಿದ್ರೆ ನಿಮಗೆ ದರ್ ಇಸ್ ಮೋರ್ ದೆನ್ ಇನಫ್. ಓಕೆನಾ. ನೆಕ್ಸ್ಟ್ ನೋಡಿ ಕೇಂದ್ರದ ಮಾರ್ಗಸೂಚಿಯಂತೆ 15% ಮೀಸಲಾತಿಯನ್ನ ನಾವು ಹೆಚ್ಚಿಸ್ಕೊಂಡಿವಿ ಅಂತ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ. ಏನಾಗಿದೆ ಗೊತ್ತಾ, ಈಗ ನಾವು ವಸತಿ ಸೌಲಭ್ಯಗಳನ್ನ ಒದಗಿಸಲು 10% ರಿಸರ್ವೇಶನ್ ಅನ್ನು ಕೊಟ್ಕೊಂಡಿವಿ. ವಸತಿ ಸೌಲಭ್ಯ ಅದನ್ನ 15% ಮಾಡ್ಬೇಕಂತ ಏನ್ ಮಾಡಿದೆ ಅಂತಂದ್ರೆ ಕೇಂದ್ರ ಸರ್ಕಾರ, ಇದು ರಾಜ್ಯ ಸರ್ಕಾರ ಏನ್ ಮಾಡಿದೆ, ಇದು ಇತ್ತೀಚೆಗೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದೆ. ಇದನ್ನ ಬಿಜೆಪಿದವರು ಇದನ್ನ ಇವ್ರೇನ್ ರಾಜಕೀಯ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದರಲ್ಲಿ ರಾಜಕೀಯ ಇಲ್ಲ. ಏನಾಗಿದೆ, ಪ್ರಧಾನಮಂತ್ರಿ ಅವರ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ 15 ಅಂಶಗಳ ಕಾರ್ಯಕ್ರಮವನ್ನ 2019ರಲ್ಲಿ ನಾವು ಏನ್ ಮಾಡ್ತೀವಿ ಜಾರಿಗೆ ತಂತೀವಿ. 2019ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ 15 ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತರ್ತೀವಿ. ಅದರ ಪಾರ್ಟ್ ಅಲ್ಲಿ ಕೂಡ ಏನ್ ರಿಕಮೆಂಡೇಶನ್ ಆಗಿರ್ತದೆ ಅಂದ್ರೆ ನೀವು ಅಲ್ಪಸಂಖ್ಯಾತರ ವಸತಿ ಮೀಸಲಾತಿಯನ್ನ 10ರಿಂದ 15ಕ್ಕೆ ಹೆಚ್ಚಿಸಿ ಎಂಬ ಅಂಶವನ್ನು ಏನಾಗುತ್ತಂದ್ರೆ ರಿಕಮೆಂಡೇಶನ್ ಮಾಡಿರ್ತದೆ. ಇದನ್ನ 2019ರಲ್ಲಿ ಏನಾಗಿತ್ತು, ನಮ್ಮ ಇದು ಮಣ್ಣಿನ ಮಗ ನಮ್ಮ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಅವರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಈ ಸಚಿವ ಸಂಪುಟದಲ್ಲಿ ಉಪಸಮಿತಿ ರಚನೆ ಮಾಡಿ 15% ಹೆಚ್ಚಿಗೆ ಮಾಡ್ಬೇಕಂತ ಕೂಡ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಶಿಫಾರಸನ್ನು ಮಾಡ್ತಾರೆ. ಇದು ಎರಡನೇ ಅಂಶ. ಮೂರನೇ ಅಂಶ ನೋಡಿ, ಇದು ನೆಕ್ಸ್ಟ್ 2021ರಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ಏನ್ ಮಾಡುತ್ತೆ,
ಆಯೋಗ ಕೂಡ ಏನ್ ಹೇಳುತ್ತಂದ್ರೆ ಈ ವಸತಿ ಸೌಲಭ್ಯದ ಪರ್ಸೆಂಟೇಜ್ ಅನ್ನ ನೀವು 15% ಏರಿಸಬೇಕು ಅಂತ ಕೂಡ ರಿಕಮೆಂಡೇಶನ್ಸ್ ಮಾಡುತ್ತೆ. ಇದು ಕೂಡ ನೆನ್ಪಿಡುವ ಪ್ರಯತ್ನವನ್ನು ಮಾಡ್ರಿ. ಜೊತೆಗೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಕೂಡ 50% ರಿಸರ್ವೇಶನ್ ನೀವೇನ್ ಮಾಡ್ಬೇಕಂದ್ರೆ 50% ವಸತಿ ಸೌಲಭ್ಯ ಕೊಡ್ಬೇಕನ್ನೋ ಅಂಶವನ್ನ ಏನ್ ಮಾಡುತ್ತೆ ಈ ಯೋಜನೆಯ ಕಾಂಪೋನೆಂಟ್ ಇದೆ. ಸೊ ಇದನ್ನ ಏನ್ ಮಾಡಿದ್ರೆ ಈ ಎಲ್ಲದರ ಹಿನ್ನೆಲೆಯಲ್ಲಿ ಯಾವ್ದಾವುದು ಈಗ 2019 ನಡೆದ ಅಲ್ಪಸಂಖ್ಯಾತರ ಕಲ್ಯಾಣ 15 ಅಂಶಗಳ ಕಾರ್ಯಕ್ರಮ, ಇಟ್ ದ ಸೇಮ್ ಟೈಮ್ ಒಂದು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ, ಇಟ್ ದ ಸೇಮ್ ಟೈಮ್ ಏನಂದ್ರೆ ನಾವು ಪ್ರಧಾನಮಂತ್ರಿ ಆವಾಸ್ ಕಾಂಪೋನೆಂಟ್, ನಮ್ಮ ಕರ್ನಾಟಕ ಸರ್ಕಾರ ಸಮ್ಮಿಶ್ರ ಸರ್ಕಾರದ ಏನಂದ್ರೆ ಮಿಶ್ರ ಸರ್ಕಾರದ ಇದು ಉಪಸಮಿತಿಯ ಇದು ರೆಕಮೆಂಡೇಶನ್ಸ್, ಈ ಎಲ್ಲದರ ಹಿನ್ನೆಲೆಯಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಇತ್ತೀಚಿನ ಸರ್ಕಾರ ಈಗಿನ ಪ್ರಸ್ತುತ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದರಲ್ಲಿ ಯಾವುದೇ ಅಲ್ಪಸಂಖ್ಯಾತರ ತುಷ್ಟೀಕರಣ ಆಗ್ಲಿ ಅಥವಾ ಇನ್ನೊಂದು ಓಲೈಸುವ ತಂತ್ರವಾಗ್ಲಿಲ್ಲ, ಅದು ಆಸ್ ಪರ್ ಕಾನೂನು ಪ್ರಕಾರ ಮಾಡ್ಕೊಂಡಿದ್ದಾರೆ. ಅದನ್ನ ಸ್ವಲ್ಪ ನೀವೇನ್ ಮಾಡಿ ಅಂದ್ರೆ ಅವ್ರು ಏನಾದ್ರು ಮಾಡ್ಲಿ, ಈಗ ಬಿಜೆಪಿ ಕಾಂಗ್ರೆಸ್ಗೆ ಏನಾದ್ರು ಹೇಳಿ, ಕಾಂಗ್ರೆಸ್ ಬಿಜೆಪಿ ಏನಾದ್ರು ಹೇಳಿ, ಆಸ್ ಎ ವಿದ್ಯಾರ್ಥಿಗಳಾಗಿ ನಿಮ್ಗೆ ಇದು ಗೊತ್ತಿರ್ಬೇಕು. ಹೌದಾ, ನಾಳೆ ನೀವು ಇಂಟರ್ವ್ಯೂ ಹೋದಾಗ ನಿಮ್ಗೆ ಕೇಳ್ತಾನೆ ಈ ಇತ್ತೀಚಿನ ಕೇಂದ್ರ ಸರ್ಕಾರ ಇತ್ತೀಚಿನ ಮಾರ್ಗಸೂಚಿ ಪ್ರಕಾರ ರಾಜ್ಯ ಸರ್ಕಾರವು ಅಲ್ಪಸಂಖ್ಯಾತರ ವಸತಿ ಪ್ರತಿಶತವನ್ನ 10ರಿಂದ 15% ಹೆಚ್ಚಿಸಲಾಗಿದೆ. ಹೌದಾ, ಇದು ರಾಜಕೀಯ ಧ್ರುವೀಕರಣ ಹೌದೇ ಅಂತ ನಿಮ್ಗೆ ಕ್ವಶನ್ಸ್ ಕೇಳ್ತಾನೆ. ಇಲ್ಲ ಸರ್, ರಾಜಕೀಯ ಧ್ರುವೀಕರಣ ಅಲ್ಲ. ಯಾಕಂದ್ರೆ 2019 ಕೇಂದ್ರ ಸರ್ಕಾರ ಜಾರಿಗೆ ತಂದಂತಹ 15 ಅಂಶಗಳ ಕಾರ್ಯಕ್ರಮದಲ್ಲಿ 2021 ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದಲ್ಲಿ ಮತ್ತು ಸಮ್ಮಿಶ್ರ ಸರ್ಕಾರದ ಸಚಿವ ಸಂಪುಟದಲ್ಲಿ ಎಟ್ ದ ಸೇಮ್ ಟೈಮ್ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಕೇಂದ್ರ ಯೋಜನೆಗಳ ರಿಕಮೆಂಡೇಶನ್ ಏನ್ ಮಾಡಿದ್ರೆ 15% ಕೊಡ್ಬೇಕು ನಾವೇನ್ ಮಾಡ್ಕೊಂಡಿವಿ, ನಾವು ಒಪ್ಕೊಂಡಿದೀವಿ. ಅದನ್ನ ಈಗಿನ ಸರ್ಕಾರ ಜಾರಿಗೊಳಿಸಿದೆ. ಆದ್ರಿಂದ ಸರ್ಕಾರ ಮಾಡಿದಂತ ಕ್ರಮವು ಸರಿಯಾಗಿದೆ ಸರ್ ಅಂತ ನೀವು ಸಮರ್ಥನೆ ಮಾಡ್ಬೇಕು ನಿಮ್ಮನ್ನ ನೀವು. ಇದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಸಮರ್ಥನೆ ಮಾಡಕ್ಕಾಗಲ್ಲ. ಹೌದು ಸರ್ ಅಂದ್ಬಿಟ್ರೆ ಮುಗಿತು ನಿಮ್ಮ ಕಥೆಯನ್ನ. ಹೌದಾ, ಸೊ ಈ ಹಿನ್ನೆಲೆಯಲ್ಲಿ ಏನಾಯ್ತು, ನಾವು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಇವತ್ತೇನೇನು ಡಿಸ್ಕಸ್ ಮಾಡ್ಕೊಂಡಿದ್ವಿ, ಯುರೋಪಿಯನ್ ಯೂನಿಯನ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡಿವಿ. ಒಂದು ಶಾಸನ ನಮ್ಮ ರೆಡ್ಡಿ ಅವ್ರನ್ನ ಅಮಾನತ್ ಮಾಡಿದ್ಮೇಲೆ ಶಾಸನ ವಿಧಾನಸಭೆ ಬಗ್ಗೆ ನಾವು ರಚನೆ ಅದನ್ನ ಯಾವ ರೀತಿ ಇದೆ ಅಂತ ಡಿಸ್ಕಸ್ ಮಾಡ್ಕೊಂಡಿವಿ. ಇಂಪಾರ್ಟೆಂಟ್ ಜೊತೆಗೆ ಎತ್ತಿನಹೊಳೆ ಯೋಜನೆ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡಿವಿ. ಈ ರೀತಿ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಬೇಸಿಕ್ ಸಹಿತ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡ್ಕೊಂಡಿವಿ. ಹೌದಾ, ನಾಳಿನ ದಿನಾಂಕದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಒಳಗೆ ಮತ್ತೆ ಬೇರೆ ಬೇರೆ ಕರೆಂಟ್ ಅಫೇರ್ಸ್ ಒಳಗೆ ಭೇಟಿ ಆಗೋಣ. ಥ್ಯಾಂಕ್ ಯು ವೆರಿ ಮಚ್.